ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಧಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಭೀಮಸೇನ ಮಾತ್ರ ಶುದ್ಧ ಭಾಗವತ ಧರ್ಮದಲ್ಲಿದ್ದಿದ್ದು ಎಂಬುದನ್ನು ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇದರಿಂದ ಭಾಗವತ ಧರ್ಮ ಅಂದ್ರೆ ಏನು ಅಂತ ಸ್ಪಷ್ಟ ಗೊತ್ತಾಗತ್ತೆ. ಭಾಗವತ ಧರ್ಮ ಅಂತ ಹೇಳಿದರೆ ಯಾವ ರೀತಿ ನಡ್ಕೋಬೇಕು, ಆಚಾರ ವಿಚಾರ ಎಲ್ಲದರಲ್ಲೂ ಕೂಡ ದೇವರಿಗೆ ಪೂರ್ಣವಾಗಿ ನಿಷ್ಠವಾಗಿರಬೇಕು. ಎಲ್ಲರಿಗೂ ಪೂರ್ಣ ನಿಷ್ಠ ಆಗಿರಬೇಕು ಅಂತ ಪ್ರಶ್ನೆ ಬಂದರೆ ಹರಿವಾಯುಗಳು ಯಾಕೆ ನಿಷ್ಠರಾಗಿರಬೇಕು? ಅವರೆಂದೂ ತಪ್ಪೇ ಮಾಡೋದಿಲ್ಲ, ಆದ್ದರಿಂದ ನಿರ್ದೋಷರು ನಿಷ್ಠರಾಗಿರಬೇಕು. ಬೇರೆ ಗುರುಗಳಿದ್ದಾರೆ, ಪ್ರಹ್ಲಾದನ ಚಂಡಮಾರುತರು ಇದ್ದಾರೆ. ಅವರೇನು ಮಾಡಿದರು? ಹೇಳಿದ್ದು ಕೇಳಿಲ್ಲ ಪ್ರಹ್ಲಾದ. ಯಾತಕ್ಕೆ? ತಪ್ಪು ಹೇಳಿದ್ರಿಂದ. ಇವರು ಹರಿವಾಗಳು ತಪ್ಪು ಹೇಳಿದ್ರು ಕೇಳಬೇಕಂತ ಕೇಳಿದ್ರೆ ಏನು ಹೇಳ್ಬೇಕು ನಾವಾಗ? ತಪ್ಪು ಹೇಳೋದಿಲ್ಲ, ಪೂರ್ಣ ನಿಷ್ಠರಾಗಿರಬೇಕು. ಬಹಳ ಮುಖ್ಯವಾದ ಮಾತು. ನ ಪ್ರತೀಪಂ ಹರೇ ಕ್ವಾಪಿ ಸಕರೋತಿ ಕಥಂಚನ ಅನುಪಸ್ಕರಿಣೋ ಯುದ್ಧೇ ನಾಭಿಯಾತಿ ಹ್ಯುಪಸ್ಕರಿ ನಾಪಯಾತಿ ಯುಧ ಕ್ವಾಪಿ ನ ಕಶ್ಚಿತ್ ನ ಕ್ವಚಿತ್ ಛದ್ಮ ಆಚಾಚರೇ. ಎಂದು ವಂಚನೆ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ. ನ ಚ ಔರ್ಧ್ವದೇಹಿಕಾನುಜ್ಞಾಂ ಅವೈಷ್ಣವ ಕೃತೆ ಅಕರೋತ್. ಔರ್ಧ್ವದೇಹಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡಲೇ ಇಲ್ಲ ಯಾರಿಗೆ? ಅವೈಷ್ಣವ ಕೃತೆ. ಅವೈಷ್ಣವರಿಗೆ ಆ ರೀತಿ ಸಹಕಾರ ಕೊಡೋದು ಕೂಡ ಏನದು? ಭಗವಂತನ ದೇಶದ್ರೋಹಿಗಳಿಗೆ ನಾವು ಸಹಕಾರ ಕೊಟ್ಟರೆ ಹೇಗತ್ತು? ನಮ್ಮದು ದೇಶದ್ರೋಹವಾಗುತ್ತೋ ಹಾಗೆ. ನಾರಾಯಣ ದ್ವಿಟ್ ತದನುಬಂಧಿ ಇಬ್ಬರು ಕೂಡ ಏನವರು ನಿಗ್ರಾಹ್ಯರಾಗ್ತಾರಾದ್ದರಿಂದ ಎಂದೂ ಸಹ ಅವರಿಗೆ ಸಹಕಾರ ಕೊಡಲಿಕ್ಕಾಗೋದಿಲ್ಲ ಅಂಥೇಳಿ. ನ ಕರೋತಿ ಸ್ವಯಂ ನೈಷಾಂ ಪ್ರಿಯಮಪ್ಯಾಚರೇತ್ ಕ್ವಚಿತ್ ಸಖ್ಯಂನ ವೈಷ್ಣವಶ್ಚಕ್ರೆ ಪ್ರತೀಪಂ ವೈಷ್ಣವೇನ ತು ಪರೋಕ್ಷೇಪಿ ಹರೇರ್ನಿಂದಾ ಕೃತೋ ಜಿಹ್ವಾಂ ಛಿನತ್ತಿ ಚ ಪ್ರತೀಪಕಾರಿಣೋ ಹ್ಯಂತಿ ವಿಷ್ಣೋರ್ವೈತಾನ್ ಅಜೀಘನತ್. ಪರೋಕ್ಷೇಪಿ ಹರೇರ್ನಿಂದಾಕೃತಃ ಜಿಹ್ವಾಂ ಛಿನತ್ತಿ ಚ. ಪರೋಕ್ಷದಲ್ಲೇ ಆದರೂ ಕೂಡ ಹರಿಯ ನಿಂದೆಯನ್ನು ಮಾಡಿದರೆ ಅವ್ರ ನಾಲಿಗೆಯನ್ನು ಕತ್ತರಿಸ್ತಾ ಇದ್ದರು. ಅವರು ಕ್ಷತ್ರಿಯರು ರಾಜರು ನಾಲಿಗೆಯನ್ನು ಕತ್ತರಿಸ್ಬೇಕು. ಉಳಿದವರಾದರೆ ವಾಕ್ಯಾರ್ಥದಲ್ಲಿ ಸೋಲಿಸ್ಬೇಕು. ನಾಲಿಗೆ ಕತ್ತರಿಸೋ ಬಾಯಿ ನಿಂತೋಯ್ತು ಅಂದ್ರೆ ಏನು? ನಿರುತ್ತರರಾದರು, ನಿರುತ್ತರರಾದರು ಎಂಬುದು ಸರಿಯಾದ ಅರ್ಥ. ಅದಕ್ಕೆ ಆ ದೃಷ್ಟಿಯಿಂದ ಎಲ್ಲರಲ್ಲೂ ಕೂಡ ಆ ರೀತಿ ದೀಕ್ಷೆ ಇರಬೇಕು. ಅದು ಮಾಡದೆ ಹೋದರೆ ಅರ್ಥ ಇಲ್ಲ. ಟೈಮ್ ಪಾಸ್ ಮಾಡಿದ್ರೆ ಉಪಯೋಗ ಇಲ್ಲ. ಅದರಿಂದ ಏನಾಗಬೇಕು? ನಿಗ್ರಹ ಆಗಬೇಕು. ಜಿಹ್ವಾಂ ಛನತ್ತಿ ಚ ಪ್ರತೀಪಕಾರಿಣೋ ಹಂತಿ ವಿಷ್ಣುರ್ವಾ ಏತಾನ್ ಅಜೀಘನತ್ ನ ಸಂಶಯಂ ಕದಾಪೇಶ ಧರ್ಮೇ ಜ್ಞಾನೇಪಿ ವಾ ಕರೋತ್. ಎಂದು ಜ್ಞಾನದಲ್ಲಾಗಲಿ ಧರ್ಮದಲ್ಲಾಗಲಿ ಸಂಶಯವನ್ನು ಮಾಡಲೇ ಇಲ್ಲ. ಸಂಶಯವನ್ನು ಮಾಡಲೇ ಇಲ್ಲ ಅನ್ನೋ ಅರ್ಥ ಏನು? ಸರಿಯಾಗಿ ತಿಳ್ಕೋಬೇಕು ಅಂತ ಅರ್ಥ. ಸಂಶಯ ಯಾವಾಗ ನಮಗೆ ಬರೋದಿಲ್ಲ? ನಿಶ್ಚಯ ಜ್ಞಾನ ಇದೆ. ನಿಶ್ಚಯ ಜ್ಞಾನಕ್ಕೆ ಪ್ರಯತ್ನ ಪಡಬೇಕು ಅಂತ ಅರ್ಥ. ನಾವು ತಿಳಿದರಲ್ಲೇ ಸಂಶಯ ಪಡಬಾರದು, ತಿಳಿದ ಸಂಶಯ ಪಡೋದಿಲ್ಲ, ಹಾಗಲ್ಲ. ಸಂಶಯ ಮನಸ್ಸಿನಲ್ಲಿ ಬರಬಾರದು. ಸಂಶಯವನ್ನು ಮಾಡಲಿಲ್ಲ ಅಂತ ಹೇಳಿದರೆ ಹೊರಗೆ ಹೇಳಲಿಲ್ಲ ಅಲ್ಲ, ಮನಸ್ಸಿನಲ್ಲೇ ಇರಬಾರ್ದು ಸಂಶಯ. ಧರ್ಮಾಚರಣೆ ಬಗ್ಗೆನೂ ಇರಬಾರ್ದು, ಜ್ಞಾನದ ಬಗ್ಗೆನೂ ಇರಬಾರ್ದು. ಜ್ಞಾನ ಎಂಬುದು ಥಿಯರಿ, ಧರ್ಮ ಎಂಬುದು ಪ್ರಾಕ್ಟಿಕಲ್. ಅಕರೋ ದ್ವಿಜೋಪಜೀವನಂ ನೈಷ ಶಾಕಾರಾಪದ್ಯಪಿ ಕ್ವಚಿತ್. ಮುಂದಕ್ಕೆ ಬಂದು ಮುಂದಿನ ವಿಷಯ ಈಗ. ನ ಸಂಶಯಂ ಕದಾಪೇಶ ಧರ್ಮೇ ಜ್ಞಾನೇಪಿ ವಾ ಕರೋತ್. ನಿರ್ಣಯ ಪೂರ್ವಕವಾಗಿ ನಡ್ಕೋಬೇಕು ಅಂತ ಅರ್ಥ. ನಿರ್ಣಯನ ಸಿಗೋವರೆಗೂ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೋ ಕೂಡ ತಪಸ್ಸದು, ಗೊತ್ತಾಯ್ತು. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ, ಸರಿ ಹೋಯ್ತು. ಓದೋದು ತಪಸ್ಸು. ಯಾಕೆ? ಪರೀಕ್ಷೆ ಬರೀಲಿಕ್ಕೆ ಏನು ಬೇಕು ಅವನಿಗೆ? ಓದಬೇಕು. ಅವನು ಓದೋದು ತಪಸ್ಸು. ಯಾವಾಗ ಆಗುತ್ತೆ? ಮತ್ತೆ ಓದದೇ ಇರೋ ವಿಚಾರಗಳ ಬಗ್ಗೆ ಗಮನ ಹರಿಸಬಾರ್ದು, ಅದು ತಪಸ್ಸು. ಮತ್ತೆ ಎಂಥ ಅಟ್ರಾಕ್ಷನ್ ಬಂದರೂ ಏನು ಮಾಡಿಕೊಡೋದು? ಅವನು ಗಮನ ಕೊಡಬಾರ್ದು. ತಪಸ್ಸಿನ ಭಾಗ. ಸಿದ್ಧಿ ಎಷ್ಟು ಮುಖ್ಯನೋ ಸಾಧನ ಕೂಡ ಅಷ್ಟೇ ಮುಖ್ಯವ. ಸಾಧನಕ್ಕೆ ಬೆಲೆ ಇದೆ. ಎಷ್ಟೋ ಸಲ ಕೆಲವು ಇದರೊಳಗೆ ಆನ್ಸರ್ ತಪ್ಪಿರುತ್ತೆ, ಸ್ಟೆಪ್ಸ್ ಎಲ್ಲ ಕರೆಕ್ಟ್ ಮಾಡಿರುತ್ತೆ. ಅದಕ್ಕೊಂದು ಮಾರ್ಕ್ಸ್ ಸಿಗುತ್ತೆ, ಗೊತ್ತಾಯ್ತಾ? ಪ್ರೊಸೀಜರ್ ತಪ್ಪಿದ್ರೆ ಆನ್ಸರ್ ಕರೆಕ್ಟ್ ಇದೆ, ಒಪ್ಪಲ್ಲ, ಗೊತ್ತಾಯ್ತಾ? ಯಾಕೆಂದ್ರೆ ಅದು ಕಾಪಿ ಹಿಡಿದಾರೆ ಅಂತ ಅರ್ಥ. ಅದು ಸರಿಯಲ್ಲ. ಫ್ಲಿಕ್ಕಿಂದ ಬಂದ್ರೆ ಆನ್ಸರ್ ಅಲ್ಲ. ಅದಕ್ಕೆ ಪ್ರಯತ್ನಕ್ಕೂ ಅರ್ಥ ಇದೆ.
ಪ್ರಯತ್ನ ಮೇಕ ಪುಣ್ಯ ಭಾಗಷ್ಟು ಪುಣ್ಯ ಇದೆ, ಅದು ಬಹಳ ಮುಖ್ಯ. ಅದು ಪ್ರತೀಪಕಾರಿಣೋ ಹಂತಿ, ಅದಕ್ಕೆ ಕೃಷ್ಣ ತೋರಿಸ್ತ ಸಂಧಾನಕ್ಕೆ ಹೊರಟ, ಕೆಲಸ ಆಗಲಿಲ್ಲ, ಗೊತ್ತಾಯ್ತಾ. ಅದು ದೇವರು ಒಬ್ಬ ಸಂಕಲ್ಪ ಯಾವುದೇ ಬೇರೆ ಮಾತು. ಆದರೆ ಕೃಷ್ಣ ಏನು ಹೇಳಿದ್ರೆ ಲೋಕಕ್ಕೆ ಏನಾಗೋದಿಲ್ಲ, ಪಾಂಡವರು ಸರಿಯಾಗಿ ನಡ್ಕೊಂಡ್ರು ಅಂತ ಆಗುತ್ತಲ್ಲ. ಪಾಂಡವರು ಸರಿಯಾದ ಕ್ರಮದಲ್ಲಿ ನಡ್ಕೊಂಡ್ರು, ಅವರಲ್ಲಿ ತಪ್ಪಿಲ್ಲ. ಇಲ್ಸರ್ ಏನಾಗ್ತಿತ್ತು, ಪಾಂಡವರು ಇಷ್ಟು ಜನ ಸಾವಿಗೆ ಪಾಂಡವರು ಕಾರಣರಾದರು ಅಂತ ಹೇಳ್ತಿದ್ರು. ಇಲ್ಲ ಅವರು ಪ್ರಯತ್ನ ಪತ್ರ ತೋರಿಸಿ ಅಂತ ತೋರಿಸ್ಬೇಕೀಗ ಅದನ್ನು. ಅದಕ್ಕೆ ಅದು ಒಪ್ತಾರೋ ಬಿಡ್ತಾರೋ ತೋರಿಸೋ ಬಹಳ ಮುಖ್ಯವಾದ ಅಂಶ. ನ ಸಂಶಯಂ ಕದಾಪೇಶ ಧರ್ಮೇ ಜ್ಞಾನೇಪಿ ಚಾಕರೋತ್ ವಿದ್ಯೋಪಜೀವನಂ ನೈಷ ಚಕಾರಾಪದ್ಯಪಿ ಕ್ವಚಿತ್. ವಿದ್ಯೋಪಜೀವನವನ್ನು ಎಂಥ ಆಪತ್ಕಾಲದಲ್ಲೂ ಮಾಡಲಿಲ್ಲ, ಬಹಳ ಮುಖ್ಯವಾದದ್ದು ಅದು. ಜ್ಞಾನವನ್ನು ಅದರ ಮೇಲೆ ಉಪಜೀವನ ಮಾಡೋದು ಅಂದ್ರೇನು, ಅದನ್ನು ನಾವು ಮಾರಾಟದ ರೀತಿಯಲ್ಲಿ ಕಮರ್ಷಿಯಲ್ ಮಾಡೋದು. ಇನ್ನೂ ಹೇಳೋದಾದ್ರೆ ಕಮರ್ಷಿಯಲ್ ಜ್ಞಾನ ಇತ್ಯಾದಿಗಳು ಏನಾಗಬಾರ್ದು ಎಂದು ಸಹ ಕಮರ್ಷಿಯಲ್ ಕಮೋಡಿಟಿ ಅಂತ ತಿಳ್ಕೋಬಾರ್ದು. ಅದನ್ನು ಬಹಳ ಮುಖ್ಯವಾದ ಅಂಶ. ವಿದ್ಯೋಪಜೀವನಂ ನೈಷಃ ಚಕಾರ ಆಪದ್ಯಪಿ ಕ್ವಚಿತ್. ಸಾಮಾನ್ಯ ಕೆಲವು ಧರ್ಮಗಳಿಗೆ ಏನು ಕೊಡ್ತಾರೆ ಗೊತ್ತಾ, ಆಪತ್ಕಾಲದಲ್ಲಿ ವಿನಾಯಿತಿ ಕೊಡ್ತಾರೆ ಕೆಲವು ಧರ್ಮಗಳಿಗೆ. ಆದರೆ ಇದಕ್ಕೇನಿಲ್ಲ, ವಿದ್ಯೋಪಜೀವನ ಮಾಡಿಕೊಡೋದು ಮೊದಲು ಆಪತ್ಕಾಲದಲ್ಲೂ ವಿನಾಯಿತಿ ಇಲ್ಲ. ಬಹಳ ಮುಖ್ಯವಾದ ಅಂಶ. ಅಂದರೆ ಯಾವ ಕಾಲಕ್ಕೂ ಕಮರ್ಷಿಯಲ್ ಆಗಬಾರ್ದು ಅಂತ ಅರ್ಥ. ಜ್ಞಾನದ ವಿಚಾರ ಏನಾಗಬಾರ್ದು, ಕಮರ್ಷಿಯಲ್ ಆಗಬಾರ್ದು. ನಮಗೊಂದು ಪ್ರಶ್ನೆ ಯಾಕೆ ಆಗಬಾರ್ದು, ಒಳ್ಳೆ ರೇಟ್ ಇದೆ ಯಾಕೆ ಕೊಡಬಾರ್ದು ಪ್ರಶ್ನೆ ಬರ್ಬೋದಾಗ. ಪದಾರ್ಥ ಬಂದು ಕೊಟ್ಬಿಟ್ಟ, ಯಾವುದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಸರಿಯಾದ ರೇಟ್ ಬಂದರೂ ಕೂಡ ಏನು ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಕರೆಕ್ಟ್ ಸರಿಯಾಗಿ ಯಾಕೆ ಬರೋದಿಲ್ಲ ಅಂದರೆ ಹೈಯೆಸ್ಟ್ ಅದು ಬೆಲೆ ಕಟ್ಲಿಕ್ಕೆ ಬರೋದಿಲ್ಲ. ಅದರಿಂದ ಬೆಲೆ ಕಟ್ಟಿದ್ರೆ ಏನಾಗುತ್ತೆ, ಅಲ್ಲಿಗೆ ಕಡಿಮೆ ಮಾಡೋದು. ವ್ಯಾಲ್ಯೂಬಲ್ ಅಂತ ಹೇಳಬಾರ್ದು, ಗೊತ್ತಾಯ್ತಾ. ಆದಷ್ಟು ಭಾಳ ಮುಖ್ಯ ಅದು. ಯಾವ ಕಾಲ ಬೇರೆ ಎಲ್ಲದಕ್ಕೂ ಕೊಡ್ಬೋದು ನಾವು, ಯಾತಕ್ಕೆ ಒಂದು ಬೆಲೆ ಇದೆ ಅದಕ್ಕೆ. ಎಂಥ ರತ್ನ ವೈಜ್ರ ವೈಡೂರಿಗಳಿಗೂ ಏನಿದೆ, ಒಂದು ಬೆಲೆ ಇದೆ. ಕೆಲವು ಬೆಲೆ ಕಟ್ಟಕ್ಕಾಗೋದಿಲ್ಲ ಅಂದ್ರೂ ಕೂಡ ಇವ್ರಿಗೆ ಕಟ್ಟಕ್ಕಾಗಲ್ಲ, ಬೆಲೆ ಇದೆ ಅದಕ್ಕೆ ಇಷ್ಟ ಆದರೂ ಕೂಡ. ಅದಕ್ಕೆ ಜ್ಞಾನ ಎಂಥದ್ದು ಅದು ನಮಗೆ ಚೆನ್ನಾಗಿ ಅರ್ಥ ಆಗಿಬಿಟ್ರೆ ಜ್ಞಾನ ಕಾರ್ಯಕ್ಕೆ ಯಾಕೆ ಮಹತ್ವ ಅಂತ ಗೊತ್ತಾಗುತ್ತೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯೆ. ಅದು ಈಕ್ವಲೆಂಟ್ ಒಂದಿದ್ರೆ ಏನು ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಕೊಬೋದು ಕೊನೆ ಪಕ್ಷ. ಅದಿಲ್ಲೇ ಇಲ್ಲ, ಅದರಿಂದಾಗಿನೇ ಅದನ್ನು ಎಂದು ಕಮೋಡಿಟಿ ಮಾಡಕ್ಕೆ ಬರೋದಿಲ್ಲ. ಹೇಳಲಿಲ್ಲ, ಪರೀಕ್ಷೆ ಕೂತ್ಕೊಂಡು ಏನು ಮರ್ತು ಬಂದರೂ ಕೊಡ್ಬೋದು ನಾವು, ಗೊತ್ತಾಯ್ತಾ. ಪೆನ್ ತಂದು ಏನೇನೋ ಕೊಡ್ಬೋದು. ಈಗ ಹಾಲ್ ಟಿಕೆಟೇ ತಂದಿಲ್ಲ, ಅವಾಗಲಿ ಬಿಡು ಆಮೇಲೆ ತೋರಿಸು ಅಂತ ಹೇಳ್ಬೋದು. ಯಾಕೆಂದ್ರೆ ಪಾಪ ಕೆರಿಯರ್ ವರ್ಷ ಹಾಳಾಗತ್ತವ, ಓದ್ಕೋಬೋದಿಲ್ಲ ಅಂದರೆ ಹೋಗೋದು. ಅದು ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅದು ಮಾಡಿದ್ರೆ ಏನಾಗತ್ತದ, ಮಾಡಿದವನು ಅಪರಾಧಿ ಆಗ್ತಾರೆ ಮತ್ತೆ. ಗೊತ್ತಾಯ್ತು, ಯಾರು ಅವಕಾಶ ಕೊಡ್ತಾರೋ ಅವನು ಅಪರಾಧಿಯೇ. ಸರಿಯಾಗಿ ಅರ್ಥ ಮಾಡ್ಕೊಂಡು ಜ್ಞಾನದ ಮಹತ್ವ ಅರ್ಥ ಆದ್ರೆ ಅಷ್ಟೇ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ, ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಧನ ಯಾಕೆ ಸಂಪಾದನೆ ಮಾಡ್ತಾನೆ, ಧನದ ಮಾತ್ರ ಅರ್ಥ ಆಗಿದೆ ಅವನಿಗೆ, ಗೊತ್ತಾಯ್ತಾ. ಅದಕ್ಕೆ ಸಂಪಾದನೆ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂದರೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾಗಿಲ್ಲ ಯಾರು ಕೂಡ. ಧನ ಭಾರಿ ದೊಡ್ಡದು ಯಾರು ಹೇಳಬೇಕಾಗಿಲ್ಲ. ಏನು ಗೊತ್ತಿದೆ ಅವರಿಗೆ, ಎವ್ರಿ ಒನ್ ನೋಸ್. ಹಾಗಾಗಿ ಇವತ್ತಂತೂ ಎಲ್ಲದಕ್ಕಿಂತ ಅದೇ ದೊಡ್ಡದು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಓವರ್ ವ್ಯಾಲ್ಯೂ ಮಾಡಿದ್ದಾರೆ. ಇನ್ನೂ ಹೇಳೋದಾದರೆ ಧನಕ್ಕೆ ವ್ಯಾಲ್ಯೂ ಇದೆ, ಬಟ್ ಓವರ್ ವ್ಯಾಲ್ಯೂ ಮಾಡಿಬಿಟ್ಟಿದ್ದಾನೆ ಮನುಷ್ಯ ಇವತ್ತು. ಜ್ಞಾನನ ಅಂಡರ್ ವ್ಯಾಲ್ಯೂ ಮಾಡಿಬಿಟ್ಟಿದ್ದಾರೆ. ಜ್ಞಾನ ಅಂಡರ್ ವ್ಯಾಲ್ಯೂ ಮಾಡಿ ಓವರ್ ವ್ಯಾಲ್ಯೂ ಮಾಡಿಬಿಟ್ಟಿದ್ದಾರೆ. ಯಾವುದೇ ಸಂಬಂಧ ಯಾವುದು ಕೂಡ ಏನಲ್ಲ, ಜ್ಞಾನ ಎಲ್ಲದನ್ನು ಬೀಟ್ ಮಾಡಿಬಿಡು. ಬಂಧುಗಳು ತಪ್ಪು ಹೇಳಿದರು, ಏನು ಉಪಯೋಗ ಇಲ್ಲ. ಗುರು ತಪ್ಪು ಬೇನಗ್ರಾಹ್ಯ ಪ್ರಹ್ಲಾದ ಹೇಳಿದ್ದೇನೋ, ಗುರುಗಳೇ ಹೇಳಿದ್ರು ಕೇಳಬಾರದು. ಇಷ್ಟು ಹೇಳಿದ ಮೇಲೆ ಜ್ಞಾನದ ಬಗ್ಗೆ ಏನಿಲ್ಲ. ಆಚಾರ್ಯ ಹೇಳ್ತಾರೆ, ಪಾಠ ಪ್ರವಚನ ನಡೀತಾ ಇರುತ್ತೆ, ಬೇರೆ ವೇಸ್ಟ್ ಸರಿಯಾಗಿ ಅರ್ಥ ಆಗಿಲ್ಲ, ಧೈರ್ಯವಾಗಿ ಕೇಳಿ ಅಂತ ಪ್ರಶ್ನೆ ಧೈರ್ಯವಾಗಿ ಕೇಳಿ, ಯಾವ ಪ್ರಾಮುಖ್ಯ ಮಾಡ್ಕೋಬೇಕಾಗಿಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಆ ರೀತಿ ಅವನಷ್ಟು ಬೇಜಾರಾಗುತ್ತೆ, ಬೇಜಾರು ಮಾಡ್ಕೋಬಾರದು. ಆದರೂ ಯೋಚನೆ ಮಾಡಬೇಡಿ, ಅಕಸ್ಮಾತ್ ಆದರೂ ಯೋಚನೆ ಮಾಡಬೇಡಿ. ಯಾತಕ್ಕೋಸ್ಕರ ಮಾಡ್ತಿರೋದು ನೀವೀಗ, ನೀವು ಬಾರ್ಗೇನ್ ಮಾಡ್ತೀರಿ ವ್ಯಾಪಾರ ಮಾಡ್ಲಿಕ್ಕೆ ಹೋದಾಗ, ರತ್ನ ತಗೋಬೇಕಾದ್ರೆ ಸಂಕೋಚ ಬಾರ್ಗೇನ್ ಮಾಡಿದವ್ರು ಏನಾಗುತ್ತೆ, ಲಾಸ್ ಆಗುತ್ತೆ ಅಂತೇಳಿ ಏನು ಮಾಡ್ತಾವ್ರು, ಸರಿಯಾಗಿ ಬಾರ್ಗೇನ್ ಮಾಡ್ತಾರೆ. ಕೊನೆಗೆ ತಾವು ಭಾರಿ ಬೇಕಾಗಿದ್ದಾರೆ, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊತಾನೆ ಅಷ್ಟೇ. ಜ್ಞಾನದಲ್ಲಿ ಅದನ್ನೂ ಮಾಡ್ಕೋಬಾರ್ದು, ಅರ್ಥ ಆಯ್ತಾ. ಅದು ಎಷ್ಟು ಯಾವುದು ಅದೇ ಹೇಳ್ತಿರೋದು, ಎಲ್ಲ ತಪ್ಪು ಮಾಡಿದ್ರು, ಎಂದೂ ತಪ್ಪು ಮಾಡಲಿಲ್ಲ. ಇವತ್ತು ಜ್ಞಾನ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಜ್ಞಾನದ ಬಗ್ಗೆ ಮಾತ್ರ, ಇನ್ನು ಅದ್ರ ಬಗ್ಗೆ ಮಾಡ್ಕೋಬೋದಿಲ್ಲ. ಎಲ್ಲದಕ್ಕೂ ನಾವು ಗಲಾಟೆ ಮಾಡ್ತೇವೆ. ಜ್ಞಾನ ವಿಷಯ ಬಂದಾಗ ಪರವಾಗಿಲ್ಲ ಬಿಡಿ, ಎಲ್ಲ ಹೊಂದ್ಕೊಂಡು ಹೋಗೋಣ ಅಂದರೆ ಹೇಗೆ ಸಾಧ್ಯ, ಅದು ಸಾಧ್ಯ ಇಲ್ಲ. ಒಬ್ಬ ಬಸ್ನಲ್ಲಿ ಒಬ್ಬ ಟೆರರಿಸ್ಟ್ ಕೂತಿದ್ದಾರೆ ಅಂತಷ್ಟು ಏನಾಗುತ್ತೆ, ಎಲ್ಲ ಹೇಳಿದು ಬಿಡ್ತಾರೆ. ಯಾಕೆ ಟೆರರಿಸ್ಟ್ ಅವ್ರು, ಹೆಸರೇ ಟೆರರಿಸ್ಟ್ ಅವರು. ಅವನೊಬ್ಬರಿದ್ರೆ ಎಷ್ಟು ಪ್ರಾಬ್ಲಮ್ ಇದೆ. ಈಗ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಬ್ಬ ಕಳ್ಳ ಇದ್ದಾನೆ, ಪ್ರಾಬ್ಲಮ್ ಮಾಡ್ಕೋಬೇಕಾದ್ರೆ ಕಳ್ಳ ಇದ್ದಾನೆ ಇದು ಮಾಡುವ. ಯಾಕಂದ್ರೆ ಕಳ್ಳ ಯಾರೂ ಗೊತ್ತಿಲ್ಲ, ಕಳ್ತನ ಮಾಡ್ಬೋದು. ಹಬ್ಬ ಏನು ಮಾಡ್ಬೋದು ಅವನು, ಟೆರರಿಸ್ಟ್ ಆಗಲ್ಲ. ಏನು ಮಾಡ್ತಾನ ಅವನು, ಈ ಕೊಲೆಗಡಕ ಬಂದಿದ್ದಾನೆ ಅಂತ ಹೇಳೋಣ, ಕೊಲೆ ಎಲ್ಲರೂ ಮಾಡಲ್ಲ ಅವನು. ಕೊಲೆಗಡಕ ಯಾರನ್ನು ಮಾಡ್ತಾನೆ, ಯಾರೋ ಟಾರ್ಗೆಟ್ ಮಾಡ್ಕೊಂಡಿರ್ತಾನೆ. ಟೆರರಿಸ್ಟ್ ಟಾರ್ಗೆಟ್ ಅಂತಿಲ್ಲ, ಏನವ್ರಿಗೆ
ಟೆರರ್ ಕ್ರಿಯಾಡೋದು ಭಾಷೆ ಟೆರರೇ ಟಾರ್ಗೆಟ್ ಅವ್ರಿಗೆ, ಬೇರೆ ಟಾರ್ಗೆಟ್ ಅಲ್ಲ. ಯಾರು ಬೇಕಾದ್ರೆ, ಯಾಕಂದ್ರೆ ಭಯ ಹುಟ್ಟಿಸ್ಬೇಕಷ್ಟೇ, ಭಯ ಉತ್ಪಾದಕ ಅಂತ ಹೆಸರು ಅವ್ರು. ಇದೆಲ್ಲ ಯೋಚನೆ ಮಾಡಿದರೆ ಯಾವ ಕಳ್ಳ ಸುಳ್ಳ ಮೊದಲ ಎಲ್ಲರಿಗಿಂತಲೂ ಯಾರು ಅಪಾಯಕರ? ಟೆರರಿಸ್ಟ್ ಹೇಗೆ ಫಿಸಿಕಲಿನೋ ನಮ್ಮ ದೇಶಕ್ಕೂ ಹಾಗೆ ಜ್ಞಾನದಲ್ಲಿ ಟೆರರಿಸ್ಟ್ ಆಗಬಾರ್ದು ಯಾವ ಕಾಲಕ್ಕೂ ಕೂಡ. ಹಾಂ ಹೌದು. ಯಾರಿಗೆ? ಯಾವ ಇನ್ನೊಮ್ಮೆ ಹೇಳಿ. ಹೌದು ತಾನೆ. ಹಾಂ ಹ್ಞೂ ಹೌದು 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 ಹೌದು. ಅದಕ್ಕೇನಂತ ಹೇಳಿದ್ದಾರೆ? ಉತ್ತರ ಅಲ್ಲೇ ಇದೆ. ಏನಂತ ಹೇಳಿದ್ದಾರೆ? ಸರಿಯಾದ ಗುರುವಿನ ಹತ್ರ ಹೋಗು ಅಂತ ಹೇಳಿದ್ದಾರೆ. ಇವತ್ತು ಸ್ಕೂಲ್ ಹತ್ರ ಹೇಗೆ ನಾವು ಯೋಚನೆ ಮಾಡ್ತಿದ್ದೀವಿಲ್ಲ, ಈಗ ನಾವೀಗ ಒಂದು ಸ್ಕೂಲಿಗೆ ಏನು ಬೆಲೆ ಕಟ್ಟಿದ್ದೀವಿ ನಾವೀಗ? ರಿಸಲ್ಟ್ ನೋಡ್ತೀವಿ, ಹೊತ್ತಾನೆ ರಿಸಲ್ಟ್ ನೋಡ್ತೀವಿ, ಒಳ್ಳೆ ಕೋಚಿಂಗ್ ನಡೀದು ಗೊತ್ತಾಗ್ಬಿಡುತ್ತೆ ಅಷ್ಟೇ ತಾನೇ. ಈಗ ಗುರುಗಳು ಹಾಕಿ ಹುಡುಕ್ತು. ಮತ್ತು ಯಾರು ಇಲ್ಲ ಇವತ್ತು ಆಚಾರ್ಯರ ಬಗ್ಗೆ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳಿದರು? ಹಿಂದಿನ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಮುಂದೆ ಪ್ರಶ್ನೆ ಮಾಡಲಾರದು ಕರಿಯಾಗಿ ಹೇಳಿದ್ದಾರೆ. ಗೊತ್ತಾಯ್ತಾ? ಮತ್ತೆ ನಮಗೆ ಅದು ಗೊತ್ತಾಗಲಿಲ್ಲ, ದೊಡ್ಡವ್ರು ಹೋಗಿದ್ದಾರೆ, ಅದೊಂದು ಗುರುತೀಗ. ಎಂಥವ್ರು ಜಯತೀರ್ಥರು ಅವರೆಲ್ಲ ಹೋಗಿರ್ಬೇಕಾದ್ರೆ ವ್ಯಾಸರಾಜರು, ವಾಜರಾಜರು, ರಾಯರು ಎಂತೆಂಥವ್ರು ಫಾಲೋ ಮಾಡಿದ್ದಾರೆ. ಯೋಚನೆ ಮಾಡಾಗೇ ಇಲ್ಲ ನನಗೆ. ಅರ್ಥ ಆಯ್ತಾ ಇಲ್ಲ ಈಗ? ಇನ್ನು ಅರ್ಥ ಸುಲಭ ಆಯ್ತಾ ಈಗ? ಎಲ್ಲಿ ರಿಸಲ್ಟ್ ನೋಡ್ತಾನಾಗ. ಇವತ್ತು ಬಿಲ್ಡಿಂಗ್ ನೋಡಿ ಯಾರೂ ಸ್ಕೂಲ್ನ ಸೇರಿಸಲ್ಲ. ಬಿಲ್ಡಿಂಗ್ ಕ್ವಾಲಿಟಿ ಯಾರೂ ನೋಡಲ್ಲ. ಏನು ನೋಡ್ತಾರೆ? ರಿಸಲ್ಟ್ ನೋಡ್ತಾರೆ ಅವಾಗ. ಇವತ್ತು ನಮ್ಮ ಮಾಧ್ವರಲ್ಲಿ ಬಿಲ್ಡಿಂಗ್ ಕ್ವಾಲಿಟಿ ನಮ್ಮಲ್ಲಿಲ್ಲ. ಯಾಕೆ? ಬೇರೆಯವರಷ್ಟು ನಮ್ಮ ಸಂಪತ್ತು ಅದು ಯಾವುದೋ ನಮ್ಮಲ್ಲಿಲ್ಲ ಇವತ್ತು. ಜ್ಞಾನ ದೃಷ್ಟಿಯಿಂದ ಯೋಚನೆ ಮಾಡೋ ಹಾಗೆ ಇಲ್ಲ. ಆದ್ದರಿಂದ ಅದನ್ನು ಹುಡುಕ್ಬೇಕು ನಾವು. ಮುಂದೆ ನಿಧಾನವಾಗಿ ಅರ್ಥ ಆಗುತ್ತೆ. ಹೇಳಿದ ಮುಂದೆ ಏನಾಗುತ್ತೆ ಅವನಿಗೆ? ಯಾವ ಸರಿ ಯಾರೋ ತಪ್ಪು. ಇದು ಮೊದಲು ಗುರುತದೇನೆ. ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶನ ಅಂತ ಹೇಳಿದ್ರಿಂದ ಇವತ್ತು ಕೆಲವರು ಕಾಂಟ್ರವರ್ಸಿ, ರಾಯರ ಬಗ್ಗೆ ಕಾಂಟ್ರವರ್ಸಿನೇ ಇಲ್ಲ. ಬೇರೆಯವರು ಕಾಂಟ್ರವರ್ಸಿ ಮಾಡೋದಲ್ಲ, ತಮಾಷೆ. ನಮ್ಮವರಲ್ಲ, ಬೇರೆಯವರು ಕೂಡ ಏನು ಮಾಡ್ತಾರೆ ಇವತ್ತು? ಮುಗಿದು ನಾವು ಸೇಫಲ್ಲಿ ನಾವು ಮಾಡೋದಕ್ಕೆ ನಮ್ಗೆ ಗೈಡೆನ್ಸ್ ಇಲ್ಲ ಅಂತ ಹೇಳೋ ಇಲ್ಲವೇ ಇಲ್ಲ ನಮಗೀಗ. ವಾದಿರಾಜ ಸ್ವಾಮಿಗಳಿದ್ದಾರೆ, ಜ್ಞಾನಿಗಳೇ ಜೈತಿರ್ತಿದ್ದಾರೆ, ವ್ಯಾಸರಾಜರೆಲ್ಲ ಇದ್ದಾರೆ. ಯಾರು ಪ್ರಶ್ನೆ ಮಾಡಾಗೇ ಇಲ್ಲ, ಆ ಲೆವೆಲಲ್ಲಿ ಇದ್ದಾರೆ ಅಂದಮೇಲೆ ಇವತ್ತು ವಿಜಯನಗರ ಹಿಸ್ಟ್ರಿ ಬರಬೇಕಾದ್ರೆ ವ್ಯಾಸರಾಜ ಹೆಸರು ಉಲ್ಲೇಖ ಮಾಡದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಹಿಸ್ಟ್ರಿನೇ ಅಲ್ಲ ಅದು. ಇವು ಕೃಷ್ಣರಾಜ ಎಷ್ಟೇ ಫ್ಲರಿಶ್ ಆಗಿದ್ರು ಕೂಡ ಅದು ಹಿಂದೆ ಯಾರ್ದಿದೆ ಇದು ಅನುಗ್ರಹ, ಅದು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ದಿನ ಪುಸ್ತಕ ಓದಿ ನೀವು ಬೇಕಾದ್ರೆ ಫಾರಿನರು ಕೂಡ ಬರೀತಾರೆ. ಯಾರೋ ಒಬ್ರು ಗುರುಗಳಿದ್ದಾರೆ, ಹೆಸರು ಗೊತ್ತಿಲ್ಲ ಅವ್ರಿಗೆಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ. ಅವ್ರ ಗೈಡೆನ್ಸಲ್ಲಿ ಇವರು ಮಾಡ್ತಾ ಇದ್ದಾರೆ. ಆ ಗೈಡೆನ್ಸ್ ಇಲ್ಲದೆ ಮಾಡಿದ್ದಾರೆ ಅಂತ ಒಪ್ಪಲ್ಲ ಯಾರು ಕೂಡ. ಅದು ಸತ್ಯ. ಇದೆಲ್ಲ ತಿಳ್ಕೊಂಡ್ರೆ ನಮ್ಗೆ ಸಮಸ್ಯೆ ಬರೋ ಕಾರಣನೇ ಇಲ್ಲ. ಹಾಂ 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 ಫಾಲೋಯರ್ಸ್ ನೋಡಬಾರ್ದು, ಅದಕ್ಕೆ ಹೇಳಿದ್ದ. ರಿಸಲ್ಟ್ ಅಲ್ಲ ರಿಸಲ್ಟ್ ನೋಡ್ರಿ ಅಂತ ಹೇಳಿದ್ರು, ಅದಕ್ಕೆ ಫಾಲೋಯಿಂಗ್ ನೋಡಿ ಅಂತ ಹೇಳಲಿಲ್ಲ. ಫಾಲೋಯಿಂಗ್ನಲ್ಲಿ ಏನಾಗ್ಬೋದು? ಹೆಚ್ಚಿಗೆ ಅದು ರಿಸಲ್ಟ್ನಲ್ಲಿ ಆಗುತ್ತೆ. ರಿಸಲ್ಟ್ ಉದಾಹರಣೆ ರಾಘವನ್ ರಿಸಲ್ಟ್ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಒಟ್ಟು ರಿಸಲ್ಟ್ ತಗೊಂಡು ಟೋಟಲಿ ನಾನ್ ಕಾಂಟ್ರವರ್ಸಿ, ಟೋಟಲಿ. ಬಟ್ ಕಾಂಪ್ರಮೈಸ್ ಎಷ್ಟು ಮಾಡ್ಕೊಂಡಿಲ್ಲ. 2 ಪಾಯಿಂಟ್ ಅವ್ರು ಎಲ್ಲರೂ ಒಂದು ಕಡೆ ಬರೆದಾರೆ, ತೋರಿಸಿದ್ ಇದು ಮಾಡ್ಬೋದು ಎಂದು ಹೇಳಿಲ್ಲ. ಅಂತ ಯಾವ ಇದರಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಹಾಂ ಬೇರೆಯವ್ರಿಗೆ ಕೂಡ ಏನಿದೆ ಈಗ, ಅವ್ನು ರಿಯಲ್ ಅಲ್ಲ ಗೊತ್ತಾ, ರಿಯಲ್ ಟ್ರೂತ್ ಸಿಕ್ಕರ್ ಆದ್ರೆ ಏನು ಮಾಡ್ತಾನೆ ಅವನು? ಏನು ಮಾಡ್ತಾನೆ ರಿಯಲ್ ಟ್ರೂತ್ ಸಿಕ್ಕರ್ ಹೇಳಿ ಯೋಚನೆ ಮಾಡ್ತಾನೆ. ಆಗ ಅನುಭವ ಪ್ರಮಾಣ ಅಂತೇಳಿ ಅದಕ್ಕಂತೂ ಹೆಚ್ಚು ಜ್ಞಾನ ಬೇಕಿಲ್ಲ. ನಮ್ಮದೇ ಸಾಕ್ಷಿ ಆದ್ರಿಂದ ಎಷ್ಟೋ ಜನ ಇವತ್ತು ಹೇಳ್ತಾರೆ, ಕೆಲವು ಮಾಯವಾದ ಮತಗಳನ್ನ ಕೇಳಿಬಿಟ್ರು ನಮಗೆ ಹಿಡಿಸೋದಿಲ್ಲ ಅಂತ ಹೇಳೋರಿದ್ದಾರೆ. ಏನೂ ಗೊತ್ತಿಲ್ಲ ಅವರಿಗೆ, ನಮ್ಗೆ ಹಿಡಿಸೋದಿಲ್ಲ. ಯಾಕೆ? ಅನುಭವ ವಿರುದ್ಧವಾಗತ್ತೆ. ಅರ್ಥ ಆಯ್ತಾ? ಯಾವ ಶಾಸ್ತ್ರನೂ ಬೇಕಿಲ್ಲ ಅವ್ರಿಗೆ. ಈ ಕಳ್ತನ ಮಾಡಬಾರದು, ಅವನಿಗೆ ಪುಸ್ತಕ ಇಲಿಟ್ರೇಟ್ ಅವನು. ಕಳ್ತನ ಮಾಡಿ ಹೇಗೆ ಗೊತ್ತಾಯ್ತು ಅವ್ನಿಗೆ? ಹೇಗಿದ್ರೆ ಯಾರು ಹೇಳ್ಕೊಟ್ಟಿಲ್ಲ ಅವನಿಗೆ. ಕಳ್ತನ ಮಾಡೋಂತಾನೆ ಕೆಲವು ಹೇಳ್ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ? ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಮಾಡಬೇಕು ಅಂತ. ಕಷ್ಟಪಡಿ. ಹೌದು, ನಾನು ಅನುಭವಿಸ್ತೀನಿ, ನಾನು ಮಾಡಿದರೆ ಕಷ್ಟ ಅನುಭವಿಸ್ತೀನಿ, ನಾನೇನು ಮಾಡಕ್ಕೆ? ಅದಕ್ಕಾಗಿ ಇನ್ನೊಬ್ರನ್ನ ಕೊಲ್ಲ, ಕಳ್ತನ ಮಾಡಲ್ಲ, ಸಾಧ್ಯ ಇಲ್ಲ ಅಂತ. ಯಾವ ಎಜುಕೇಷನು ಇಲ್ಲ ಅವನಿಗೆ. ಗೊತ್ತಾ? ಅದೇ ರೀತಿ ಆಗಿದೆ ಇವತ್ತು ಕೂಡ. ಹಾಗೆ ಎಷ್ಟೋ ಜನಗಳು ಇವತ್ತು ತುಂಬ ಜನಕ್ಕೆ ಆಶ್ಚರ್ಯ. ನಾನು ಭಾವಿ ಸಿಕ್ಕಾಪಟ್ಟಿದ್ದಾನೆ ಏಕಾಚಾರ ಅದಗಳನ್ನು ಮಾಡ್ತಾರೆ. ಮಧ್ವಾಚಾರ ಶ್ರೇಷ್ಠ ಅಂತ ಒಪ್ತಾರೆ. ಯಾಕೆ? ಅವ್ರು ಎಲ್ಲೋ ಕೇಳಿಬಿಟ್ಟಿರ್ತಾರೆ, ಮನಸ್ಸಿಗೆ ಭಾಳ ಅಪೀಲ್ ಆಗುತ್ತೆ. ಸತ್ಯ ದೇವರು ದೊಡ್ಡವನೇ ಹೋಗಿ ಕಾಂಟ್ರವರ್ಸಿ ಏನು ಬಂತದ್ರೊಳಗೆ. ದೇವ್ರು ನಾನು ದೊಡ್ಡವನು ಗಲಾಟೆ ಮಾಡಿ, ದೇವರು ದೊಡ್ಡವನು ಎಲ್ಲರೂ ಒಪ್ಪಬೇಕಾದ ಮಾತು. ನಾವು ದೇವರಲ್ಲ, ಎಲ್ಲರೂ ಒಪ್ತಾರೆ. ಏನು ಸಮಸ್ಯೆ ಏನಿದೆ ಅದರೊಳಗೆ? ಅರ್ಥ ಆಯ್ತಾ ಈಗ? ಅದ್ಮೇಲೆ ಅರ್ಥ ಏನು ಸಮಸ್ಯೆ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ಪ್ರಿಯಾಕ್ಯುಪೈಡ್ಮೆಂಟ್ ಇರಬಾರ್ದು ಅಷ್ಟೇ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಬರುತ್ತೆ. ಆಗ ನಾವು ಫಾಲೋಯಿಂಗ್ ಯಾರು ಮಾಡಬೇಕು? ಅಲ್ಲಿ ಹೇಳಿದ್ದಾರೆ, ಉಪನಿಷತ್ ಎಲ್ಲ ಹೇಳ್ತಾರೆ. ಯಾರು ಉಪನಿಷತ್ತಿನೇ ಬಂದಿದೆ,
ಯಾರು ಇದೆಲ್ಲ ಕಾಮಕ್ರೋಧ ಬಿಟ್ಟಿದ್ದಾರೆ ಅದೆಲ್ಲ ಹೇಳ್ತಾ ಹೋಗ್ತಾರೆ. ಇವಾಗ ಕಮರ್ಷಿಯಲ್ ನಮ್ಮ ಕಣ್ಣಿಗೆ ಕಾಣುತ್ತೆ, ಕಮರ್ಷಿಯಲ್ ಆಗಿರ್ಬೋದು ಅಲ್ಲಿ ಕಥೆ. ನಾನ್ ಕಮರ್ಷಿಯಲ್ ಎಜುಕೇಶನ್ ಯಾವ್ದು ತೋರಿಸಿ ಇವತ್ತು ಎಲ್ಲ ಕಡೆ ಬಂದ್ಬಿಟ್ಟಿದೆ. ಇಂಡೈರೆಕ್ಟ್ ಕೆಲವರು ಡೈರೆಕ್ಟ್ ಅಷ್ಟೇ ವ್ಯತ್ಯಾಸ. ಡೈರೆಕ್ಟಾಗಿ ಕೆಲವು ಫೀಸ್ ಇರ್ತಾರೆ, ಕೆಲವು ಇಂಡೈರೆಕ್ಟ್ ಆಗಿ ಜಾಸ್ತಿ ತಗೊಂಡಿರ್ತಾರೆ. ಹೋಯ್ತಲ್ಲ ಜ್ಞಾನದ ಬೆಲೆ ಹೋಯ್ತು. ಈ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾರೋ ಜ್ಞಾನನ ಬಿಡೋದಿಲ್ಲ, ತಪ್ಪು ಜ್ಞಾನ ಹಿಡಿಯೋದಿಲ್ಲ. ಅದು ಹೈಲೈಟ್ ಮಾಡ್ಬೇಕು ಯಾವಾಗ ಜ್ಞಾನದ ಬಗ್ಗೆ. ಪಾಂಡಿತ್ಯ ಅಂಬೋದು ಜ್ಞಾನ ಅಂತ ಅಂಬೋದು ತಪ್ಪೋದು. ಎಲ್ಲ ಪಂಡಿತರು ಪ್ರಶ್ನೆ ಬಂದು ಎಲ್ಲ ಮತ್ತಲ್ಲೂ ಇದ್ದಾರೆ, ನೆನಪಿಟ್ಕೊಳ್ಳಿ. ಪಂಡಿತ ಎಲ್ಲ ಮತ್ತಲ್ಲಿ ನಮಗಿಂತ ದೊಡ್ಡವರು ಇದ್ದಾರೆ. ತಕ್ಷಣ ಭಾವಿಸೋರು ಸಾಮರ್ಥ್ಯ ಇರುತ್ತೆ ಅವ್ರಿಗೆ, ಅರ್ಥ ಆಯ್ತಾ? ಅದು ಲಕ್ಷಣ ಅಲ್ಲ. ನಮಗೆ ಉತ್ತರ ಕೊಡೋಕೆ ನಮ್ಗೆ ಹೇಳಿ ಸೋತ್ ಬಿಡ್ತಾನೆ, ಏನು ಮಾಡಿ ಸೋತವನು ಬಿಡ್ತಾನೆ ಒಬ್ಬನಿಗೆ ಒಳ್ಳೆಯವನು. ಬಟ್ ಅವನಿಗೆ ಗೊತ್ತು ಇವ್ನು ಕೊಟ್ಟು ಉತ್ತರ ಸರಿಯಲ್ಲ, ಉತ್ತರ ಹೇಳಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಅವ್ನು ಬತ್ತ ಸರಿ ಅಂತ ಒಪ್ತಾ ಇಲ್ಲ, ನನಗೆ ಉತ್ತರ ಕೊಡೋಕೆ ಬರ್ತಾ ಇಲ್ಲ ಹೊರತು ಅವ್ನು ಹೇಳಿದ ತಪ್ಪೆ. ಹೇಗೆ ಗೊತ್ತಿಲ್ಲ. ಅಂದ್ರೆ ಏನಾಯ್ತು, ಪಂಡಿತನಿಗೆ ಗೆಲ್ಬೋದು ಅಂತ ಆಯ್ತಾ ಇಲ್ಲ. ಈಗ ಸತ್ಯನಿಗೆ ಇವತ್ತು ಎಷ್ಟೋ ಸತ್ತು ಕೋರ್ಟು ಕಚೇರಿಗಳಲ್ಲಿ ಸಾಮಾನ್ಯವಾಗಿ ಜನರಲ್ ಕಾನ್ಸೆಪ್ಟ್ ಏನಿದೆ, ಸರಿಯಾದ ಪಾರ್ಟಿ ಗೆಲ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅರ್ಥ ಆಯ್ತಾ? ಎಷ್ಟು ಮ್ಯಾಚ್ ಆಡ್ತಿರ್ತಾರೆ, ನಂಬರ್ 1 ಇನ್ ದಿ ವರ್ಲ್ಡ್, ಇವನು ಲೋಯೆಸ್ಟ್ ಫೆಲೋ. ಇಷ್ಟಾದರೂ ಕೂಡ ಗ್ಯಾರಂಟಿ ಗೆಲ್ತೀವಿ ಅಂತ ಹೇಳಕ್ ಬರೋದಿಲ್ಲ. ಸೋತವರಿದ್ದಾರೆ, ಅಥವಾ ಬಿಗಿನರ್ಸ್ ಸತ್ರ ಸೋತವರಿದ್ದಾರೆ. ಬೆಸ್ಟ್ ಟೀಮ್ ಸೋತೋಗ್ಬಿಟ್ಟು. ಆಟ ಅಂದ್ರೆ ಹಾಗೇನೆ, ಯಾವ ಕಾಲಕ್ಕೆ ಏನಾಗತ್ತೆ ಹೇಳಕ್ ಬರೋದಿಲ್ಲ. ಅದು ಬೇರೆ ಲೆಕ್ಕ. ಅದರಿಂದ ಜ್ಞಾನದ ಬಗ್ಗೆ ನಾವು ಸರಿಯಾಗಿ ಇಟ್ಕೊಂಡ್ರೆ ಮನಸ್ಸು ಅದು ಫೈನಲ್ ಆಚಾರ ಹೇಳ್ಬಿಟ್ಟು ಅನುಭವ ವಿರೋಧ ಆಗಬಾರ್ದು. ಅನುಭವ ವಿರೋಧ ಆಗಬಾರ್ದು ಅನ್ಕೊಂಡ್ಬಿಟ್ರೆ ವೆರಿ ಸಿಂಪಲ್ ಆನ್ಸರ್. ಬೇರೆ ಯಾವ ಥರ ಅನುಭವ ಕುಡಿಯುತ್ತಾ ನಿಮಗೆಲ್ಲ ಶೂನ್ಯ ಹೇಗೆ ಒಪ್ಲಕ್ಕಾಗತ್ತೆ ಯೋಚನೆ ಮಾಡಿ. ಎಷ್ಟೇ ಆರ್ಗ್ಯೂ ಮಾಡ್ಬೋದು ಅವನು ಮನೆ ಎಲ್ಲ ಶೂನ್ಯ ಹೇಗೆ ಆಗ್ಲಿಕ್ಕೆ ಸಾಧ್ಯ? ಹೇಳೋದು ಸತ್ಯ ಆಗಿರ್ಬೇಕು ಕೊನೆ ಪಕ್ಷ. ಅವನು ಶೂನ್ಯ ಆಗ್ಲಿಕ್ಕಾಗತ್ತಾ? ಅವ್ನ ಮಾತು ಶೂನ್ಯ ಆಗತ್ತಾ? ಆ ರೀತಿ ಯೋಚನೆ ಅದು ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಮನಸ್ಸಾಗಿ ಕೇಳುತ್ತೆ ಅವನು. ಅದಕ್ಕೆ ಸಾತ್ವಿಕ ಚೇತನ ಅಂತ. ಯಾರದನ್ನು ನಾವು ಕೇಳಕ್ಕೆ ತಯಾರಿಲ್ಲ, ಅವರು ಯೋಚನೆ ಮಾಡ್ತಾ ಇಲ್ಲ, ಸುಮ್ಮನೆ ಯಾವುದೋ ಎಮೋಷನಲ್ ಸೆಂಟಿಮೆಂಟಲ್ ಆಗಿ ಗೊತ್ತಿದ್ದಾರೆ ಅಂತ. ಅದು ಉಪಯೋಗ ಇಲ್ಲ. ವಿದ್ಯೋಪಜೀವನಂ ನೈಷ ಚಕಾರಾಪದ್ಯಪಿ ಕ್ವಚಿತ್. ಹಾಗಿದ್ದರೆ ಗುರುದಕ್ಷಿಣೆ ಇವರೆಲ್ಲ ಗುರುದಕ್ಷಿಣೆ ಕೊಡ್ತಾರೆ, ತಗೋತಾರಲ್ಲ ಅಂತ ಕೇಳಿದ್ರೆ ಅದು ಕಂಪಲ್ಸರಿ ಇಲ್ಲ. ಗುರುದಕ್ಷಿಣೆ ಕೇಳೋದು ಕೂಡ ಯಾತಕ್ಕೆ ಕೇಳ್ತಾರೆ ಅವರು? ಯಾತಕ್ಕೆ ಕೇಳ್ತಾರೆ? ಇವ್ನು ಟೆಸ್ಟ್ ಮಾಡಲಿಕ್ಕೆ ಕೇಳೋದು. ಇಷ್ಟೆಲ್ಲ ಮಾಡಿ ಇವನೇನು ತಿಳ್ಕೊಂಡಿದ್ದ ನೋಡ್ಬೇಕಾಗಿದೆ. ಯಾವುದೋ ಕೇಳ್ಬಿಡ್ತಾರೆ, ಆಗಲಾರ ಕೇಳ್ಬಿಡ್ತಾರೆ. ನೋಡೋದಿರ್ಸುತ್ತೆ ಇವ್ರು ಆಗಲಿಲ್ಲ ಹೋಗಲಿಲ್ಲ ಬೇಕಲ್ಲ ವಿನ ತಗೊಳ್ಳಿ. ಅವ್ರು ಎಷ್ಟೇ ತಪ್ಪೇ ಇರಬಹುದು, ಗುರುದಕ್ಷಿಣೆ ಕೊಡಲೇಬೇಕು ಅಂತ ಕಾನ್ಸೆಪ್ಟ್ ಅವನಿಗಿತ್ತು. ಇದೆಂಥದ್ದೆಲ್ಲ ಕೇಳಬಾರ್ದು ಅಂತ ಹೇಳಕ್ಕೆ ಹೋಗಲಿಲ್ಲ ಅವನು. ಯಾಕೆ ಗುರುದಕ್ಷಿಣೆ ಗುರುಗಳ ಆಪ್ಷನ್ ಅದು, ಇವಂದಲ್ಲ. ಗುರುದಕ್ಷಿಣೆ ಯಾರ್ದದು? ಗುರು ಆಪ್ಷನ್. ನೀವು ಅದನ್ನು ಕೇಳಿದ್ರೆ ನಿಮ್ಮ ನೀರು ಕೊಟ್ಟಾಗಿದ್ರಿ. ಈಗ ಕೇಳಿದ್ದೆ ಕೊಡೋದು, ಬೇರೆ ದಾರಿ ಇಲ್ಲ. ಆ ಮಟ್ಟಿಗೆ ಅದು ಗುರುದಕ್ಷಿಣೆ ಬಗ್ಗೆ ಕಾನ್ಸೆಪ್ಟ್ ಬಂದು. ಇವರಿಗೂ ರಿಸ್ಟ್ರಿಕ್ಷನ್ ಇದೆ, ನಿಷಿದ್ಧದ್ದು ಕೇಳಬಾರ್ದು ಅಂತಿದ್ದೇ ಇದೆ. ಆದರೆ ಇವ್ರ ಸೈಡಿಂದ ಬೇರೆ ಇದೆ. ಅದೆಲ್ಲ ಮಾಡಿದ್ರೆ ಅದು ಕೇಳಲೇಬೇಕು ಅಂತ ಏನೂ ಇಲ್ಲ. ಬೇಡ ಅಂದ್ರೆ ಮುಗಿದೋಯ್ತು ಅವ್ರು. ಸಾಮಾನ್ಯ ಬೇಡ ಅಂಬರೇ ಜಾಸ್ತಿ. ಗುರುದಕ್ಷಿಣೆ ಕೊಡ್ಲಕ್ಕೆ ಹೊರಟಾಗ 100ಕ್ಕೆ 90 ಜನ ಏನು ಮಾಡ್ತಾರೆ? 99 ಜನ ಬೇಡ ಅಂತಾನೆ ಹೇಳ್ತಾರೆ. ಅಲ್ಲಿಗೆ ಅವನು ಕೊಟ್ಟರೆ ಕಾಣಿಕೆ, ಅದು ದಕ್ಷಿಣೆ ಆಗಲಿಲ್ಲ. ಕಾಣಿಕೆ ಬೇರೆ, ದಕ್ಷಿಣೆ ಕೇಳಿಸ್ಕೊಳ್ಬಾರ್ದು. ಅವನು ಕಾಣಿಕೆ ಕೊಡ್ತಾನೆ ಅಷ್ಟೇ. ಅದೇನಲ್ಲ, ಕೊಡ್ಬೋದು, ಕಡಿಮೆ ಕೊಡ್ಬೋದು, ಕೊಡದೇ ಇರ್ಬೋದು, ಯಾವಾಗಲೂ ಕೊಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅವನ ಬಗ್ಗೆ ಇವನು ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲ. ಅವಾಗ ಇವನು ಫ್ರೀ ಆಗ ಬಂದರೆ ಏನು ಬಂದರೂ ದೋಷ ಇಲ್ಲ. ರತ್ನಾಭಿಷೇಕ ಮಾಡಿದ್ರು ವ್ಯಾಸರಾಜರಿಗೆ, ಕೇಳಿ ಮಾಡಿಸ್ಕೊಂಡಿದ್ರೆ ಭಾರಿ ಅಪರಾಧ ಆಗ್ತಿತ್ತು. ಏನು ಮಾಡಿದ್ರು ಅವರು? ಬೇಡ ಅಂದ್ರೂ ಬಿಡಕ್ಕೆ ತಯಾರಿರಲಿಲ್ಲ. 1-2 ಸರ್ತಿ ಸರ್ವಸ್ವ ಕೊಡ್ತಾರೆ. ಸರ್ವಸ್ವ ಅಂದರೆ ಸರ್ವಸ್ವ. ಸರ್ವಸ್ವದ ಕಾನ್ಸೆಪ್ಟೇ ಗೊತ್ತಿಲ್ಲ. ಹೇಳ್ತಾ ಬರೀತಾರೆ ತನ್ನದಾಗಿ ಏನಿತ್ತು ಎಲ್ಲವನ್ನೂ ವ್ಯಾಸರಾಜರಿಗೆ ಕೊಟ್ಬಿಟ್ಟ. ತನ್ನದಾಗಿ ಏನಿತ್ತು ಬರೀ ರತ್ನಾಭಿಷೇಕ ಕಿರೀಟ ಇಟ್ಟಿದ್ದು ಅಷ್ಟೇ ಇಲ್ಲ, ಎವ್ರಿಥಿಂಗ್. ಅದು ಇಷ್ಟು ಮಟ್ಟಿಗೆ ಆವಾಗ ದೋಷ ಆಗಲೇ ಇಲ್ಲ, ಅದು ಗುಣ ಆಗಿ ಹೋಗಿತ್ತು. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಯಾವ ದೋಷನೂ ಇಲ್ಲ. ವಿದ್ಯೋಪಜೀವ, ವಿದ್ಯೆಯಿಂದ ಉಪಜೀವನ ಮಾಡ್ಕೊಂಡಿರಬಾರ್ದು, ವೃತ್ತಿ ಮಾಡ್ಕೊಳ್ಬೇಡಿ. ವೃತ್ತಿ ಅಂತ ತಕ್ಷಣ ಅದೇನಾಯಿತು? ಕಮರ್ಷಿಯಲ್ ಆಯ್ತು ಇಮ್ಮಿಡಿಯೇಟ್ ಆಗಿ. ಸೇವೆ ಬೇರೆ, ವೃತ್ತಿ ಬೇರೆ. ಜ್ಞಾನ ಸೇವೆ ಆಗಬೇಕೇ ಹೊರತು ಜ್ಞಾನ ವೃತ್ತಿ ಆಗಬಾರ್ದು. ನೀವು ಹೇಳಿದ್ದೀರಾ ಹೋಗಿ ಅವರಿಗೆ? ಹೇಳಿದ್ದೀರಾ? ಆಚಾರ ಬಗ್ಗೆ ಗೊತ್ತಿದೆಯಾ ಅವರಿಗೆ? ಮಧ್ವಿಜಯನೇ ಓದಿರೋದಿಲ್ಲ, ಗೊತ್ತಾಯ್ತಾ? ಸುಧಾ ಓದಿದ್ರೆ ಮಧ್ವಿಜಯ ಓದ್ಬೇಕು ಅಂತ ಏನೂ ಇಲ್ಲ. ಅರ್ಥ ಆಯ್ತಾ? ಪಾರಾಯಣ ಸ್ಫೂರ್ತಿ ಓದಿದ್ರೆ ಮಧ್ವಿಜಯ ಅಲ್ಲ ಅದು. ಗೊತ್ತಾಯ್ತಾ? ಪಾರಾಯಣ ಮಾಡಕ್ಕೆ ಬರುತ್ತೆ. ಟಿ ವಿ ನೋಡಿದ, ತಮಿಳಲ್ಲಿ ನೋಡಿದ್ರೆ ಅರ್ಥ ಆಗಲಿಲ್ಲ. ಟಿ ವಿ ನೋಡಿದೆ, ಏನು ನೋಡಿದೆ ಅರ್ಥನೇ ಆಗಿಲ್ಲ. ಅದು ಅರ್ಥ ಆಗದೆ ಹೋದರೆ ಅದೇ ನಾವು ಯಾರು ಹೇಳ್ತಾರೆ ಕಾಲಿ, ಯಾಕಂದ್ರೆ ಇವಾಗ ಅರ್ಥನೇ ಆಗಿಲ್ಲ ಜೋಕು. ಇವತ್ತು ಮಧ್ವಿಜಯ ಓದಿ ಸುಧಾ ಓದ್ತಾರೆ, ಅರ್ಥನೇ ಇಲ್ಲ. ಮಧ್ವಿಜಯ ಸರಿಯಾಗಿ ಓದ್ಬೇಕಂದ್ರೆ ಪಾರಾಯಣ ಕ್ರಮದಲ್ಲಿ ಓದಿದ್ರೆ ಸಾಲದು, ಅರ್ಥ ಮಾಡ್ಕೋಬೇಕು. ಆಚಾರ ಮಹಿಮೆ ಓರಿಯೆಂಟೆಡ್ ನೋಡ್ಬೇಕು. ನಾವು ಸಂಸ್ಕೃತ ಹೇಗೆ ಬರುತ್ತೆ, ಸಂಸ್ಕೃತ ಕಲಿಯೋ ದೃಷ್ಟಿಯಿಂದ ಸಮುದ್ವಿಜಯ ಓದಿದರೆ ಅದು ಸಾಹಿತ್ಯ ಬಂತಷ್ಟೇ, ನಿಮಗೆ ಶಬ್ದಜ್ಞಾನ ಬಂತೆ ಹೊರತು ಅದು ಆಚಾರ ಮಹಿಮೆ ಅಲ್ಲ. ಮಹಿಮೆ ತಿಳ್ಕೊಳ್ಳೋದಕ್ಕೆ ಓದಬೇಕಲ್ಲ.
ಇವಾಗ ಸುಮಧ್ವೀಜ ಓದಿಲ್ಲ ಒಬ್ಬ ಆಚಾರ ಬಗ್ಗೆ ಕನ್ನಡದಲ್ಲಿ ಓದ್ಬಿಟ್ಟಿದ್ದಾನೆ, ಭಾರಿ ಭಕ್ತಿ ಇದೆ. ನಿಜವಾಗ್ಲೂ ಓದಿದ್ದಾನೆ ಸುಮಧ್ವೀಜ. ಅವ್ರು ಸುಮಧ್ವೀಜ ಓದಿದ್ದಾನೆ, ಭಕ್ತಿ ಇಲ್ಲ. ಯಾವ ಶಬ್ದ ಕೇಳಿದ್ರೆ ಅರ್ಥ ಇಡುತ್ತಾನೆ. ಅದು ಓದಿದ ಅಧ್ಯಯನ ಅಲ್ಲ. ಅರ್ಥ ಆಯ್ತಾ? ಪರೋಕ್ಷೇಪಿ ಹರೇರ್ನಿಂದ ಕೃತೋ ಜಿಹ್ವಾಂ ಛಿನತ್ತಿ ಚ ವಿದ್ಯೋಪಜೀವನಂ ನೈಷ ಚಕಾರ ಆಪದ್ಯಪಿ ಕ್ವಚಿತ್. ಆದ್ದರಿಂದ ನಾವು ಏನೇ ಕೇಳಿದ್ರು ಕೂಡ ಅದಕ್ಕೆ ಆಮೇಲೆ ದೇವರನ್ನು ಏನು ಕೇಳಬಾರ್ದು. ಅದಕ್ಕೆ ಜ್ಞಾನ ಇನ್ವ್ಯಾಲ್ಯೂಬಲ್, ಜ್ಞಾನ ಪ್ರತಿಪಾದ್ಯ ದೇವರಂದ್ರೆ ಏನಾಯ್ತು ಈಗ ಇನ್ನೂ ಭಾರಿ ಶ್ರೇಷ್ಠ ಆಯ್ತು. ಆದರೆ ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ಮಾಫಲೇಶು ಕದಾಚನ, ದೇವರಿಗೆ ಬೆಲೆ ಕಟ್ಟೋದು ಕೂಡ ಅಷ್ಟೇ ತಪ್ಪಾಗುತ್ತೆ. ಸೊ ಬೆಲೆ ಕಟ್ಟೋದು ಯಾವಾಗ? ಫಲ ಕೇಳಿದ್ರೆ ಬೆಲೆ ಕಟ್ಟಿದಾಗಾಯ್ತು. ಇಷ್ಟು ಕೊಟ್ಬಿಡೋ ನಮಗೆ ಮುಗಿದೋಯ್ತು ಅಷ್ಟೇ, ಅಗ್ರಿಮೆಂಟ್ ಕ್ಲೋಸ್ ಅಂತ ಹೇಳಿದ್ರು ತಪ್ಪದು. ಅಥೋನ ಧರ್ಮನ ಹೌಷವ್ ಪ್ರತ್ಯುವಾಚ ಕಥ. ಈ ಬ್ಯಾಕ್ಗ್ರೌಂಡ್ ಮೇಲೆ ಯಾಕೆ ಎಷ್ಟು ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಭೀಮಸೇನ? ಅಜಗರ ಪ್ರಶ್ನೆಗೆ ಆತ ಉತ್ತರ ಕೊಡಲಿಲ್ಲ. ಇದೇ ಉತ್ತರ. ಅವ್ನು ಸುಮ್ಮನೆ ಪ್ರಶ್ನೆ ಕೇಳಿದ್ರೆ ಅವರಷ್ಟು ಉತ್ತರ ಕೊಡೋರು ಯಾರೂ ಇಲ್ಲ. ಹಾಗೆ ಕೇಳಲಿಲ್ಲ. ನೀನೀಗ ಸರಿಯಾದ ಪ್ರಶ್ನೆ ಉತ್ತರ ಬಿಟ್ಟು ಬಿಡ್ತೇನೆ ಅಂತ ಹೇಳಿದ. ಇನ್ನು ಬದುಕಲಿಗೋಸ್ಕರ ಉಪಯೋಗಿಸಿದಾಗಾಯ್ತು. ಎಷ್ಟ ಪ್ರಶ್ನೆ ನೀವು ಹೇಳಿದರೆ ನೀವು ನೀರು ಕುಡಿಬಹುದು ಅಂತ ಹೇಳಿದ. ನೋಡಿ, ಫಲ ಇಬ್ಬರು ಕೂಡ ಮುಂದಿಟ್ಟಿದ್ದಾರೆ, ಒಪ್ಪಲಿಲ್ಲ ಅದು. ಅವ್ರು ಹೇಳ್ತಾರೆ, ನೋಡಿ ಜಾನಶ್ರುತಿ ಕಥೆ ಬಂತು. ಹೋದ ಆತ ರಾಜ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದ. ಅವ್ರು ಹೇಳಿದ್ರೆ ಇದೆಲ್ಲ ಯಾವ ಲೆಕ್ಕ, ನೀನು ಯಾವ ವಿದ್ವಾಂಸ ಅಂತ ಹೇಳಿ ಹಂಸಗಳು ಹೇಳ್ಬಿಟ್ಟು ಯಾವ ವಿದ್ವಾಂಸ ಅಂತ ಹೇಳಿ. ಯಾರು ವಿದ್ವಾಂಸರಾಗಿದ್ದರೆ ಅವ್ರ ಹೆಸರು ಹೇಳಿ. ರೈಕ್ ಅವರೇನು ಬರಲ್ಲ, ಬನ್ನಿ ಎಲ್ಲ ಕಡ್ಡಿಗಳು ಮೈರ ಕಜ್ಜಿ ಮೈ ಕರ್ಕೊಂಡು ಕೂತಿದ್ದಾರೆ. ಅವರಂತ ಜ್ಞಾನಿವನಲ್ಲ ಅಂತ ಹೇಳ್ಬಿಟ್ಟು ಹೋದ್ ನೋಡಿದ. ಹುಡುಕಿದ ಬಹಳ ಆಶ್ಚರ್ಯ ಆಯಿತು. ನೋಡೋದಕ್ಕೆ ಜ್ಞಾನಿ ಅಂತ ಅನ್ಸೋಕೆ ಸಾಧ್ಯನೇ ಇಲ್ಲ. ಅದು ಹೇಳಿ ಆಗಿದೆ, ಒಂದು ಡಿಕ್ಲೇರ್ ಮಾಡಿ ಜ್ಞಾನಿ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಭಾಳ ಇವನಿಗಿಂತ ಭಾರಿ ದೊಡ್ಡ, ಇವನು ಜ್ಞಾನಿ ಸ್ವತಃ ಪಾಪ, ಇವನಿಗಿಂತ ಭಾರಿ ದೊಡ್ಡ, ಇವನು ಮುಂದೆ ಅವನು ಏನೂ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಜೊತೆಗೆ. ಹೋದ, ಕಾಣಿಕೆ ತೊಗೊಂಡು ಹೊರಟ. ಕಾಣಿಕೆ ಸಿಕ್ಕಾಬಟ್ಟೆ ಕಾಣಿಕೆ, ರಥ, ಕುದುರೆ, ಆನೆ, ಗೀನೆ, ಕನ್ಯೆಯರು, ಬೇಕಾದ ಸಂಪತ್ತು ನೋಡಿದ್ರು. ಫಸ್ಟ್ ವಾಪಸ್ ಕಳಿಸು. ಫಸ್ಟ್ ಏನು ಮಾಡಿದಾನ? ವಾಪಸ್ ಕಳಿಸು. ಇದೆಲ್ಲ ಗೊತ್ತಾಗ ಏನು ತಿಳ್ಕೊಂಡಿದ್ಯಾ? ಹಾರೇ ಶೂದ್ರ ಅಂತ ಬೈತಾರೆ ತಕ್ಷಣ. ಅದು ಸ್ವಾಮಿ ಅದನ್ನು ಕೇಳಿ ಹೇಳ್ತೇನೆ, ಅದು ಇದನ್ನೆಲ್ಲ ಕೊಟ್ಟು ಪ್ರಲೋಭನೆ ಮಾಡಬೇಡ ಅಂತ ಹೇಳ್ತಾ. ಗೊತ್ತಾಯ್ತಾ? ಇದು ಕೊಟ್ಟರೆ ಹೇಳ್ತೀನಿ ಅಂದರೆ ಒಪ್ಪೋದಿಲ್ಲ ನಾನು. ಬರೀ ಕೇಳು, ಅವು ಕೊಡಬೇಡ ವಿಚಾರ ಬೇರೆ. ಬರೀ ಪ್ರಶ್ನೆ ಉತ್ತರ ಅಷ್ಟೇ ಹೊರತು ಯಾವುದಕ್ಕೆ ನಿಬಂಧನೆ ಇಡಬಾರ್ದು. ಅದಕ್ಕೆ ಇದೆಲ್ಲ ಕೊಡ್ತೀನಿ, ಟೆಂಪ್ಟ್ ಮಾಡ್ತೀಯ ನನ್ನ, ಗೆಟ್ ಔಟ್ ಅಂತ ಹೇಳ್ತಾ. ಇವತ್ತು ಹೇಗಿರುತ್ತೆ? ಕೆಲಸ ಕೊಡಿ ಸಾರ್ ಅಂತ ಹೇಳಿ ಬ್ರೀಫ್ ಕೇಸ್ ಮುಂದಿಟ್ರೆ ಏನರ್ಥ? ಕೆಲಸ ಕೊಡಿ ಅಂತೇಳಿ ಏನಾಗ್ತಾ ಅಲ್ಲಿಗೆ? ಶುರು ಆಯ್ತಿಗೆ ಬರೆದಿಲ್ಲ, ಅರ್ಹತೆ ಇಲ್ಲ, ಪಾಸ್ ಮಾಡಿ ಅಂತ ಅರ್ಥ. ಅದನ್ನು ಒಪ್ಪೋದಿಲ್ಲ. ಅದೇ ಕೆಲಸ ಮಾಡಿದ್ರೆ ಜಾಲಶಕ್ತಿ ಮಾಡಿದ್ದು ಅದೇ ಟೆಕ್ನಿಕ್. ತಕ್ಷಣ ಬೈದ್ರು ತಗೊಂಡೋಗಿ ಚಪ್ಪಾಯ್ತು ಅಂತ ಆಗ ಉಪದೇಶ ಮಾಡಿ. ಇದೆಲ್ಲ ಏನು ತೋರಿಸ್ತಾ ಇದೆ? ಎಲ್ಲೂ ಕೂಡ ಎಲ್ಲೂ ಕಮರ್ಷಿಯಲ್ ಆಗಬಾರ್ದು. ಟೆಂಪ್ಟ್ ಆದರೆ ಆಪದ್ಯಪಿ ಅಂತ ಹೇಳಿದ್ರೆ ಎಂಥ ಆಪತ್ಕಾಲ ಬಂದರೂ ಆಗಬೇಡಿ. ಭೀಮಸೇನೆ ಆಪತ್ಕಾಲನೇ, ಏನು ಹಾವು ಹಿಡಿದು ಬಿಟ್ಟಿದೆ, ಆಪತ್ಕಾಲ ಆಗಲೂ ಹೇಳಲಿಲ್ಲ. ಗೊತ್ತಾಯ್ತಾ? ಮತ್ತೆ ಈ ಸತ್ತೋದ್ರೆ ಸತ್ರ ಧರ್ಮ ಏನು ಮಾಡುತ್ತೆ? ಕಾಪಾಡ. ಧರ್ಮವರಷ್ಟೇ. ಧರ್ಮ ಅಂದರೆ ಭಗವಂತ. ನಮ್ಮನ್ನು ಧರ್ಮ ಕಾಪಾಡುವಂಥ ಧರ್ಮ ಅವ್ರು ನೇರ ಕಾಪಾಡ. ಅವನು ಎಷ್ಟನ್ನು ಹೇಳಿದ್ದ, ನೀರು ಉತ್ತರ ಕೂಡ ನೀರು ಕುಡಿಬೋದ? ಇಲ್ಲ ಇಲ್ಲ ಇಲ್ಲ, ಇಲ್ಲಿ ನೀರು ಕೊಡೋದಿಲ್ಲ, ಬೇಕಾಗಿಲ್ಲ ಹೋಗೋದು. ಅರ್ಥ ಆಯ್ತಾ? ಈ ಟೆಂಪ್ಟೇಷನ್ ಆಗಬಾರ್ದು. ಎಷ್ಟೋ ಸೈಂಟಿಸ್ಟ್ಗಳು ಇರ್ತಾರೆ, ಫಾರ್ಮುಲಾ ಮಾಡಿರ್ತಾರಲ್ಲ, ಕೊಡದೆ ಸಾಯ್ತಾರೆ ಎಷ್ಟೋ ಜನ, ಗೊತ್ತಲ್ಲ? ಅದು ಕೊಟ್ಬಿಟ್ರೆ ದೇಶಕ್ಕೆ ಅನ್ಯಾಯ ಆಗತ್ತೆ. ಅದು ಮಿಸ್ಯೂಸ್ ಮಾಡಿ ಏನು ಮಾಡ್ತಾರೆ? ಎಷ್ಟೋ ಜನ ಕತೆ ಹೇಳ್ತೀವಿ ನಾವೀಗ. ಸಾಯ್ತಾ ಇರೋ ಹೊರತು ಕೊಡೋದಿಲ್ಲ. ಯಾಕೆ ಅವ್ರಿಗೆ ಫಾರ್ಮುಲಾ ಏನಾಗುತ್ತೆ ಗೊತ್ತು? ಅದೇನು ಅಧ್ಯಾತ್ಮ ಜ್ಞಾನ ಅಲ್ಲ, ಲೌಕಿಕ ಜ್ಞಾನ. ಅದು ಎಷ್ಟೋ ಜನ ಕೊಲ್ಲೋ ಸಾಧ್ಯತೆ ಇದೆ, ಬೇಡ ಅಂತ ಹೇಳಿ. ಇದು ಉದ್ಧಾರ ಮಾಡೋ ಸಾಧ್ಯತೆ ಇಲ್ಲ. ಎಂದು ಕೂಡ ಕಮರ್ಷಿಯಲ್ ಆಗಬಾರದು. ತತ್ವನಿರ್ಣಯ ದೊಡ್ಡ ಮೆಸೇಜ್ ಅದು. ಎಲ್ಲೂ ಈ ಮೆಸೇಜ್ ಮತ್ತೆ ಸಿಗೋದಿಲ್ಲ. ಇವೆಲ್ಲ ವಿತ್ ಪ್ರಾಕ್ಟಿಕಲ್ ಇನ್ಸ್ಟೆನ್ಸ್ ಹೇಳ್ತಾರೆ. ಭೀಮಸೇನ ದೃಷ್ಟಾಂತ ಕೊಟ್ಟೆ ಹೇಳ್ತಾರೆ. ಅಥೋನ ಧರ್ಮನಹುಷವು ಪ್ರತ್ಯುವಾಚ ಕಥಂಚನ. ಆದ್ದರಿಂದ ಜ್ಞಾನ ದೊಡ್ಡದಾದ್ರಿಂದ ಸಂಪಾದನೆ ಮಾಡಬೇಕು, ಸರಿಯಾಗಿ ಸಂಪಾದನೆ ಮಾಡಬೇಕು. ಎಲ್ಲೂ ಕೂಡ ಏನಿರಬಾರ್ದು. ನೋಟ್ ತೊಗೊಂಡು ಮಾಡ್ತಾನೆ, ಅಕೌಂಟ್ ಕೋಟಾನ ಹೌದೋ ಅಲ್ವೋ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ತಾನೆ ಇಲ್ವೋ? ಅರ್ಥ ಆಯ್ತು? ಯಾಕೆ? ಯಾಕಂದ್ರೆ ಎಷ್ಟು ಮುಳಿ ಹೋಗ್ಬಿಡ್ತಾನೋ ಅದರೊಳಗೆ. ತಂದು 2,000 ರೂಪಾಯಿ ನೋಟ್ ತಂದೆ ಎಲ್ಲ ಕೋಟ ಪೂಪ ಎದ್ದೋಗ್ಬಿಡ, ಹಾಳಾಗೋಗ್ಬಿಡ್ತಾನೆ. ಚೆಕ್ ಮಾಡ್ತಾನೆ. ಆ ಥರ ಜ್ಞಾನವನ್ನು ಯಾವಾಗಲೂ ಏನು ಮಾಡಬೇಕು? ಅಧಿಕೃತ ರೀತಿ ಸಂಪಾದನೆ ಮಾಡಬೇಕು. ಅಧಿಕೃತ ಜ್ಞಾನ ಆಗಿರ್ಬೇಕು. ಇವತ್ತು ಆ ಕಾನ್ಸೆಪ್ಟ್ ಗೊತ್ತಿಲ್ಲ ಅದರಿಂದ ಎಲ್ಲೇ ಆದರೆ ಎರಡು ಹೇಳ್ತಾ ಇಲ್ಲೆಲ್ಲೋ ಉಪನ್ಯಾಸಕ್ಕೆ ಹೋಗಿ ಏನೋ ಹೇಳಿಬಿಟ್ರು. ಸರಿನಾ? ನೀ ಎಲ್ಲೋ ಯಾಕೆ ಹೋದಿ? ಫಸ್ಟ್ ಪ್ರಶ್ನೆ ಈಗ ಎಲ್ಲೋ ಯಾಕೆ ಹೋದಿಯಪ್ಪ ನೀನೀಗ? ಯಾವುದೋ ಅಂಗಡಿಗೆ ಹೋದೆ, ಮೋಸ ಹೋದೆ ಅಂತ ಕೇಳಿದ್ರೆ ಯಾವುದೋ ಅಂಗಡಿಗೆ ಹೋಗಿದ್ದೆ ತಪ್ಪು. ಬೆಳ್ಳಿ ಬಂಗಾರ ತರಲಿಕ್ಕೆ ಯಾವ ಥರ ಅಂಗಡಿಗೆ ಹೋಗ್ತಾರೆ ಜನ? ಯಾವುದಕ್ಕೆ ಹೋಗ್ತಾರೆ? ಇರ್ಬೇಕು. ಅದು ಹಾಲ್ಮಾರ್ಕ್ ಇದಾಕೊಡಿ ಎಲ್ಲ ಟೆಸ್ಟ್ ಮಾಡ್ತಾರೆ. ಜ್ಞಾನ ಅದು. ಯಾರು ಸ್ಟೀಲ್ ಪಾತ್ರೆ ಟೆಸ್ಟ್ ಮಾಡಿ ತಗೊಳ್ಳೋದಿಲ್ಲ. ಯಾತಕ್ಕೆ? ಲಾಸ್ ಆದರೂ ಏನಾಗುತ್ತೆ ಅವರಿಗೆ? ಏನು 100s 10s ಲಾಸ್ ಆಗುತ್ತೆ, 1000s ಲಾಸ್ ಆಗಲ್ಲ.
ಇದರಲ್ಲಿ ಟೆಸ್ಟ್ ಮಾಡ್ತಾರೆ. ಅವ್ನು ಬೇಕಾದ್ರೆ ಅವ್ನು ಇವನು ಹೇಳ್ತಾರೆ ಶ್ರೀಪಾತ್ರ ಅವ್ನು ಗ್ಯಾರಂಟಿ ಕೊಡೋದಿಲ್ಲ, ಅವ್ರು ಇವನು ಕೇಳೋದೇ ಇಲ್ಲ. ಚಿನ್ನನ ಗ್ಯಾರಂಟಿ ಕೇಳ್ತಾನೆ, ರಿಸೀಟ್ ಕೇಳ್ತಾನೆ, ಅದೆಲ್ಲ ತರೋದಿಲ್ಲ ಅವ್ರು. ಮತ್ತೆ ಯಾರು ಚಿನ್ನ ತಗೊಂಡು ಒಂದು ಸರ್ಕಾರಿ ತಂದು ನೋಡಿದ್ದಾರೆ ಎಲ್ಲರೂ ಕೂಡ. ಬಂಗಾರ ಸಾವಯವ ಏನು ಬೇಕಾದ್ರೆ ತೊಗೋಬೋದು ಬನ್ನಿ ಅಂತ ಬರೋದಿಲ್ಲ. ಯಾಕೆ? ಬೆಲೆ ಇದೆ, ಅದು ಭಾಳ ಲಾಸ್. ಅದು ಹಾಗಲ್ಲ, ಬಂದು ಹುಡ್ಕೊಂಡು ತೊಗೊಂಡೋಗ್ಬೇಕೆ ಹೊರತು ಮನೆ ಮಾರ್ಲಕ್ಕೆ ಹೋಗೋದಿಲ್ಲ. ಮನೆ ಮಾರ್ಲಕ್ಕೆ ಬಂದರೆ ಸ್ಮಗಲ್ಡ್ ಅಂತ ಅರ್ಥ. ಮನೆ ಮಾರ್ಲಕ್ಕೆ ಬರ್ತಾರೆ ಅಂದರೆ ಅದು ಅಧಿಕೃತ ಅಲ್ಲ ಅಂತಾನೆ ಅಂತ ತೊಗೊಳಕ್ಕೆ ಹೋಗ್ಲೇಬಾರ್ದು. ಮತ್ತೆ ಕೇಸ್ ಹಾಕಿ ನಡೆಯೋದೇ ಇಲ್ಲ. ಎಲ್ಲಿ ತೊಗೊಂಡಿಪ್ಪ ಇದನ್ನ ಯಾರು ತೊಗೊಂಡು ನಡಿ ಹೋಗಿ ನಡಿಯಾಕೆ, ಯಾಕೆ ಅಲ್ಲಿ ಯಾಕೆ ತೊಗೊಂಡು ಫಸ್ಟ್ ನಡಿ, ತೊಗೊಳ್ಳೇಬಾರ್ದು. ತೊಗೊಂಡಿದ್ದು ನಿನ್ನ ತಪ್ಪು, ಅದರಿಂದ ಅವನು ತಪ್ಪಲ್ಲ, ತೊಗೊಂಡಿದ್ದೆ ನಿನ್ನ ತಪ್ಪು. ಇಲ್ಲೇ ಆದ್ರೆ ಹಾಗಲ್ಲ, ನೀನು ತೊಗೊಂಡು ಸರಿ, ಅವನು ಮಾಡಿದ ಒಂದು ತಪ್ಪೀಗ ಅದು ಅಧಿಕೃತ ಗುರು ಆಗೋದು. ಇದೆಲ್ಲ ಯೋಚನೆ ಮಾಡಿದರೆ ಇವತ್ತು ನಮ್ಮಲ್ಲಿ ಕಾನ್ಸೆಪ್ಟ್ ಹೋಗಿ ಎಲ್ಲೆಲ್ಲೋ ಆಗ್ಬಿಡೋದು. ದೂರದ ಪ್ರಶ್ನೆಗಳು ಇಂಥ ಪ್ರಶ್ನೆಗಳೇ. ಎಲ್ಲೋ ಹೋಗಿದ್ದವ್ರು ಹೀಗೆ ಹೇಳಿದರು ತಪ್ಪಲ್ವ ಅಂತ. ನೀವು ಹೋಗಿದ್ದೆ ಯಾಕಪ್ಪ ಫಸ್ಟ್? ಈಗ ಸಂಶಯ ಬಂತು, ನೀವು ಹೋಗಿದ್ದೇ ತಪ್ಪು ಫಸ್ಟ್. ಅದು ಯೋಚನೆ ಮಾಡಿ. ಇವತ್ತೆಲ್ಲೋ ಬ್ಯಾಂಕ್ನಲ್ಲಿ ಪಾಪರ್ ಆಗಿದ್ದಾರೋ ಅವ್ರು ಕೋಟಿ ಅಂದರೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರು ಹೇಳ್ಕೊಡಾಗಿಲ್ಲ, ಹೇಳ್ಕೊಂಡ್ರೆ ಏನಾಗುತ್ತೆ? ಅವ್ರ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಈಗ ಅಲ್ಲಿ ಇಟ್ಟೆ ಯಾಕೆ ಫಸ್ಟು? ಅವ್ರು ಏನು ಹೇಳ್ತಾರೆ ತಕ್ಷಣ 1% ಜಾಸ್ತಿ ಕೊಡ್ತಿದ್ರು ಅಂತಾರೆ, ಕತೆ ಮುಗೀತು. 1% ಜಾಸ್ತಿ ಕೊಟ್ಟರೆ 100% ಕಿತ್ಕೊಂಡ. ಇವ್ರು 1% ಕಡಿಮೆ ಕೊಟ್ಟರು, ಬಟ್ ಗ್ಯಾರಂಟಿ ಇದ್ದ. ಇದನ್ನ ಅರ್ಥ ಮಾಡ್ಕೊಂಡು ಹಣ ಕಳ್ಕೊಂಡವ್ರು ಹೇಗಿದ್ದಾರೋ ತಮ್ಮ ಜೀವನ ಕಳ್ಕೊಂಡವರು ಇದ್ದಾರೆ. ಅಥೋನ ಧರ್ಮನಹುಷೌ ಪ್ರತ್ಯುವಾಚ ಕಥಂಚನ. ಆದ್ರಿಂದನೇ ಅದು ಉತ್ತರ ಕೊಡಲಿಲ್ಲ. ಜನ ಏನು ತಿಳ್ಕೊಂಡಿದ್ರು, ಧರ್ಮಾದಿ ಉತ್ತರ ಕೊಟ್ಟ ಆತರ ಗೊತ್ತಿತ್ತು, ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ತಪ್ಪದು. ಆ ಧರ್ಮಾದಿ ಮಾಡಿ ತಪ್ಪಲ್ವ? ಆ ಪ್ರಶ್ನೆ ಬಂದು ಧರ್ಮಾದಿ ಮಾಡಿ ತಪ್ಪಾಗಲಿಲ್ಲ, ಯಾತಕ್ಕೆ? ತನಗೋಸ್ಕರ ಮಾಡಲಿಲ್ಲ, ಏನು ಮಾಡೋದ ಅಂತ ಇನ್ನೊಬ್ರಿಗೋಸ್ಕರ, ಅದು ಪುಣ್ಯ ಆಗೋಯ್ತು. ಎಷ್ಟು ಡಿಫ್ರೆನ್ಸ್ ಇದೆ. ಇವರೇ ಮಾಡಿದ್ರೆ ತಪ್ಪಾಗ್ತಿತ್ತು, ಅವ್ರು ಮಾಡಿದ್ರೆ ತಪ್ಪಾಗಲಿಲ್ಲ. ನಾ ಮನೆ ಕಟ್ತೀನಿ ದುಡ್ಡು ಕೊಡಿ, ಭಿಕ್ಷೆ ಬಿಡ್ತಾರೆ ಅಂತ ದುಡ್ಡು ಕೊಡಿ, ಕಾಂಟ್ರಿಬ್ಯೂಷನ್ ಕೊಡಿ, ಡಿಫ್ರೆಂಟ್ ಆಗೋಯ್ತು. ಕೇಳೋನೇ ಕೋಟ್ಯಾಧೀಶ ಮೊದಲು ಅವನು ಕೇಳೋಕೆ ಬಂದಿರೋದು ಕೋಟ್ಯಾಧೀಶ. ಅವನೇ ಲಕ್ಷಾಂತರ ಡೊನೇಷನ್ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಕಲೆಕ್ಷನ್ಗೆ ಬಂದಿದ್ದಾರೆ. ಯಾರೋ ಅವನಿಗೆ ಬೇಡಕ್ಕೆ ಬಂದು ಭಿಕ್ಷೆ ಬೇಡಕ್ಕೆ ಅಂತ ಕರೆಯೋದಿಲ್ಲ. ಏನಂತಾರೆ ಅದನ್ನ? ಎಷ್ಟು ದೊಡ್ಡವ್ರು ಗೊತ್ತಾಗ್ತಾರೆ. ಭಿಕ್ಷೆ ಕೇಳ್ಕೊಂಡು ಭಾರಿ ದೊಡ್ಡವನು, ಅವನು ಕೇಳಿಸ್ಕೊಂಡು ಭಾರಿ ಸಣ್ಣವನಾಗ್ತಾರೆ. ಧರ್ಮರಾಜ ಹಾಗಾದ ಅತ್ತ ತನ್ನ ಕರ್ತವ್ಯ ತಾನು ಮಾಡಿಬಿಟ್ಟು ಅದು ಗ್ರೇಟ್ ಆಯ್ತು. ಅಥೋನ್ ರಹಸ್ಯನೇ ವಿಷಯನೇ ಹೇಳಿದ್ದು. ಈಗ ಅಜರ ರೂಪದಲ್ಲೇ ಪ್ರಶ್ನೆ ಕೇಳಿದ್ದಾತ, ಅದಕ್ಕೆ ಹಾಗೆ ಹೇಳಿದ. ಧರ್ಮ ನಹುಷ ಮೂಲ ರೂಪ ಅದನ್ನು ಹೇಳ್ತಾರೆ. ಮುಂದೆ ಅಜಗರ ಇನ್ನೊಂದು ಕೇಳಿರ್ತಾರೆ. ಎರಡಕ್ಕೂ ಉತ್ತರ ಒಂದೇ. ಪ್ರತ್ಯುವಾಚ ಅಂದ್ರೆ ಏನು? ಪ್ರತ್ಯುತ್ತರ ಕೊಡಲಿಲ್ಲ, ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಕಥಂಚನ ಆಗ್ನೇಯೈವ ಹರೇರ್ ದ್ರೋಣೇ ಅಸ್ತ್ರೈರ ಶಾಮಯತೆ. ಯಾವುದೋ ಪೇಪರ್ ಬಂದಿತ್ತು ಮೊನ್ನೆ, ಯಾರೋ ಮೈಸೂರು ಯಾವುದೋ ಒಂದು ಔಷಧಿ ಕೊಡ್ತಾರೆ, ಭಾರಿ ಎಕ್ಸ್ಪರ್ಟ್ ಅಂತ ತಿಳ್ಕೊಂಡು ಏನೋ ಮಾಡಿದ್ರಂತ. ಪಾಪ ಯಾರೋ ನೋಡಿದ್ರಂತ ಬೇರೆ ರಾಜ್ಯದವರು. ಅವರು ಇದು ಭಾಳ ಟ್ರೈ ಮಾಡಿದ್ರು, ಅವ್ನು ಕಲ್ತ್ಕೋಬೇಕು ಅದೇನು ಅಂತೇಳಿ. ಭಾಳ ಕಡಿಮೆ ಖರ್ಚಲ್ಲಿ ಪೂರ್ತಿ ಭಾಷೆ ಮಾಡೋ ಒಂದೇನೋ ಮಾಡಿದ್ದ. ಪೇಪರ್ ಬಂದಿತ್ತು ಅದೆಲ್ಲ ಕೂಡ. ಅವರನ್ನು ಹಿಡ್ಕೊಂಡ್ರು. ಏನು ಮಾಡಿದ್ರು, ಎಷ್ಟು ದುಡ್ಡು ಕೊಟ್ಟರು ಕೊಡಲಿಲ್ಲ. ಅವ್ರು ಮಾಡಿದ್ರು ಕೊನೆ ಕಿಡ್ನ್ಯಾಪ್ ಮಾಡಿ ಹಿಡ್ಕೊಂಡು ಹೋದ್ರು ಅವ್ರನ್ನ. 1 ವರ್ಷ ಟ್ರೈ ಮಾಡಿದ್ರು ಕೊಡಲಿಲ್ಲ. ಕೊನೆಗೆ ಅವ್ನು ಕೊಂದುಬಿಟ್ರು ಅಂತ. ಗೊತ್ತಾಯ್ತಾ? ಕೊಡಲಿಲ್ಲ. ಅದು ಸತ್ಯ ಹೊರತು ಹೇಳಲಿಲ್ಲ. ಏನು ತೋರಿಸುತ್ತಿದ್ದು? ತನ್ನ ವಿದ್ಯೆಯ ಮಹತ್ವ ಅವನಿಗೆ ಗೊತ್ತಿತ್ತು. ಇವ್ರು ತೋಡ್ರೆ ಮಿಸ್ಯೂಸ್ ಮಾಡ್ತಾರೆ, ಕಮರ್ಷಿಯಲ್ ಮಾಡ್ತಾರೆ. ಗೊತ್ತಾಯ್ತಾ? ಅದು ಕೊಡೋದಿಲ್ಲ. ಅವ್ರು ನನ್ನ ವಿದ್ಯೆ ಹೋಗ್ಬಿಡುತ್ತೆ, ನಾನು ಕೊಡೋದಿಲ್ಲ ಅಂತ ಸತ್ಯ ಹೊರತು ಕೊಡಲಿಲ್ಲ. ನೋಡಿರ್ಬೇಕು ಪೇಪರ್ ಅದೆಲ್ಲ ಕೊಡು ಅಂತ. ಒಳ್ಳೆ ಬೇಕಾಷ್ಟು ರಿಪೋರ್ಟ್ ಬರ್ತಿರುತ್ತೆ. ಅದು ಈಗಿನ ಕಾಲಕ್ಕೂ ಎಷ್ಟು ಮಟ್ಟಿಗೆ ಕಮಿಟೆಡ್ ಆಗಿರ್ತಾರೆ ಎಂಬುದಕ್ಕೆ ಎಕ್ಸಾಂಪಲ್. ಅದೃಶ್ಯೋ ಅಲಂಬುಸೋ ಭಗ್ನೋ. ಆಗ ಇಷ್ಟು ಒಂದು ಘಟ್ಟ ಮುಗೀತು. ಇನ್ನೊಂದು ಘಟ್ಟ. ಆಗ್ನೇಯೈವ ಹರೇರ್ ದ್ರೌಣೇ ಅಸ್ತ್ರೈಹಿ ಅಶಾಮಯತೆ. ಹಾಗಿದ್ರೆ ಅಸ್ತ್ರ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರಿ. ಅಸ್ತ್ರ ಯುದ್ಧ ಮಾಡಿದ್ದಾರೆ ಭೀಮಸೇನ ದೇವರು. 2 ಕಡೆ ಮಾಡಿ, ಅಲಂಬುಸರ ಮೇಲೆ ಮಾಡಿದ್ದಾರೆ, ಅಶ್ವತ್ಥಾಮ ಜೊತೆ ಮಾಡಿದ್ದಾರೆ. ಮತ್ತೆ ನಿಮ್ಮ ವ್ರತ ಹೋಯ್ತಲ್ಲ. ಹಾಗಿದ್ರೆ ಅಸ್ತ್ರ ಯುದ್ಧ ಏನಂತ ಹೇಳಿದ್ದೀರಿ ನೀವೀಗ? ಫಲ ಕೆಡೋದು ಅಂತ ಹೇಳಿ. ಅಲ್ಲಿ ಆಪತ್ತು ಬಂದು ಮಾಡಿದ್ರೆ ಆಪತ್ತಲ್ಲಿ ಮಾಡಬಾರ್ದು ಅಂತ ಹೇಳಿದ್ದೀರಿ. ಈಗ ಭೀಮಸೇನ ಆಪತ್ತು ಬಂತು ಅಂತ ಒಪ್ಕೊಂಡ್ರು ತಪ್ಪು ಹೋಯ್ತು, ಬಂದು ಮಾಡಿದ್ರು ತಪ್ಪಾಯ್ತು. ಏನು ಮಾಡ್ತೀರಿ ಅಂದರೆ ಹೇಳ್ತಾರೆ, ಈಗ ಆಗ್ನೇಯೈವ ಅವ್ರು ಪ್ರಾರ್ಥನೆ ಮಾಡಿ ಕೊಡಲಿಲ್ಲ. ಏನು ಮಾಡಿದ್ರು? ಆಜ್ಞೆ ಮಾಡಿದ್ರು. ಅರ್ಥ ಆಯ್ತಾ? ಈಗ ಸರ್ಕಾರದ ಮಾತನ್ನು ಆರ್ಡರ್ ಅಂತ ಕರೀತಾರೆ, ರಿಕ್ವೆಸ್ಟ್ ಅಂತ ಕರೆಯೋದಿಲ್ಲ. ಇವನಿಗೆ ಎಷ್ಟೇ ಕೊಟ್ಟರು ಕೂಡ ಸರ್ವಿಸ್ ಅಂತ ಕರೀತಾರೆ, ಏನಂತ ಆರ್ಡರ್ ಅಂತ ಕರೆಯೋದಿಲ್ಲ. ಉಲ್ಟಾ ಪಲ್ಟಾ ಅದು. ಆದ್ದರಿಂದ ಆಗ್ನೇಯೈವ. ಯಾಕೆ ಎಲ್ಲ ಅಸ್ತ್ರಗಳು ಅವ್ರ ಕೆಳಗಿರೋದೇನೆ. ಬ್ರಹ್ಮಾಸ್ತ್ರ ಬಿಟ್ಟರೆ ತಮ್ಮದೇ, ಬಿಡೋದೇ ಇಲ್ಲ ಬ್ರಹ್ಮಾಸ್ತ್ರ. ಅವರು ಬೇರೆ ಅಸ್ತ್ರಗಳನ್ನು ಬಿಡ್ತಾರೆ, ಅದು ಆಜ್ಞೆ ಹೋಗ್ಬೇಕು ಅವರೆಲ್ಲ. ಕಿಂಕರ ಶಂಕರಾಧ್ಯ ಕೇಳಲೇ ಇಲ್ಲ ಆದರೆ ಸಮಸ್ಯೆ ಬರಲೇ ಇಲ್ಲ. ಎಷ್ಟು ಸೂಕ್ಷ್ಮ ವಿಚಾರ ಇದೆಲ್ಲ. ಜನಕ್ಕೆ ಎಲ್ಲಿ ಗೊತ್ತಿದೆ? ಸ್ವಲ್ಪ ಅಸ್ತ್ರ ಇದೆ ಗೊತ್ತಿಲ್ಲ ಅಂತ ಹೇಳ್ಬಿಡೋದು. ಕಣ್ಣು ಮುಚ್ಕೊಂಡು 2 ಕಡೆ ಯುದ್ಧ ಮಾಡಿದ್ರೆ ಯಾರು ಕುಮಾರಾಸ್ತ್ರಲ್ಲ, ಯಾರೂ ಬರೋದೇ ಇಲ್ಲ. ಪ್ರಶ್ನೆನೇ ಯಾರು ಹಾಕೊಡೋದಿಲ್ಲ. ಬಂದೆಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಒಂದು ಕಡೆ ಪಂಪ ಬರೀತಾರೆ, ಒಂದು ಕಡೆ ಮಾತ್ರ ಭಾಳ ಚೆನ್ನಾಗಿ ಬರೀತಾರೆ. ಭೀಮಸೇನ ಯುದ್ಧ ಮಾಡಿದಾಗ ಹೇಳಿದಾಗ
ಏನು ತಿಳ್ಕೊತ ದೇವತೆಗಳೆಲ್ಲ ಮಾತಾಡಿರೋದು ಮಹಾಭಾರತ ಹೇಳುತ್ತೆ ಅದು ಹಾಗೆ ಬರೀತಾನೆ. ನೋಡ್ತಾ ಹೇಳ್ತೇವೆ ಏನು ಆಶ್ಚರ್ಯ, ಭೀಮಸೇನ ಗದಾ ಯುದ್ಧದೊಳು ಮಾತ್ರಮೇ ಗಟ್ಟಿಗಂ, ಗದಾ ಯುದ್ಧದಲ್ಲಿ ಮಾತ್ರ ಗಟ್ಟಿ ಅಂತ ತಿಳ್ಕೊಂಡಿದ್ವಿ. ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದು. ಪರಶುರಾಮನ ಆಯ್ತಾ, ಪರಶುರಾಮ ಇದ್ದಾಗಿದ್ದಾನೆ, ಕರ್ಣನ ಮೀರಿಸಿ ಬಿಡ್ತಾನೆ, ಎಲ್ಲ ದೇವತೆಗಳು ಹೊಗಳ್ತಾ ಇದ್ದಾರೆ. ಮಹಾಭಾರತದಲ್ಲಿ ಬಂದಿರೋ ಮಾತೇ ಅದು, ಹಾಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾನೆ. ಕುಮಾರ ಭಾರತದಲ್ಲಿ ಬಂದಿಲ್ಲ ಅದು. ಈ ಕಾರಣ ಯಾರು ಸಿನಿಮಾ ನಾಟಕದಲ್ಲಿ ಯಾರ್ಯಾರು ತಂದಿಲ್ಲ, ಜನಕ್ಕೆ ಗೊತ್ತೇ ಇಲ್ಲ. ಈ ರೀತಿ ಯಾತಕ್ಕೆ ಹೇಳಿದ್ದು ಅಂದರೆ ದಾಸ್ತವ್ಯದ ಬರ್ತಿತ್ತು ಅನ್ನೋದು ಗೊತ್ತಿಲ್ಲ, ಮತ್ತು ಮಾಡಿ ತಪ್ಪಲ್ವೇ ಅಂತ ಪ್ರಶ್ನೆ ಕೇಳೋ ಪ್ರಸಂಗ ಇಲ್ಲ. ಕೇಳಿದ್ರೆ ಉತ್ತರ ಇದೆ, ಏನಂತ ಆಜ್ಞೆಯೈವ ಅಸ್ತ್ರದೇವಾನ್ ಹರೇ ದ್ರೌಣಿ. ಅವ್ನು ಜಲಹಂದ ಮಾಡಲಿಲ್ಲ, ನಾನು ಹೇಗೆ ಕೇಳಲಿ ಅವನ್ನ ಅಂತ ಹೇಳಿ ಪ್ರಶ್ನೆ. ಜಲಹಂದ ಪ್ರಿನ್ಸಿಪಲ್ ಮಾಡ್ಕೊಂಡಿದ್ದ ಹಾಗೆಲ್ಲ ಕೇಳಬಾರದರು ಅಂತೇಳಿ, ನಿನ್ನ ಶಿಷ್ಯ ಅವನು ಅಂತ ಹೇಳಿದ ತಕ್ಷಣ ಅಲ್ಲಿಗೂ ಗಟ್ಟಾಗಿಡೋ ಕರ್ಕೊಂಡು ಆಗಲಿಲ್ಲ. ಇದೆಲ್ಲ ಬ್ಯಾಕ್ಗ್ರೌಂಡ್ ಅದು ಚೆನ್ನಾಗಿ ಅರ್ಥ ಆಗ. ಅವನಿಗೊಂದು ಪ್ರಿನ್ಸಿಪಲ್ ಇತ್ತು, ಯಾಕೆ ತನ್ನದ್ರಲ್ಲಿ ಭಾರಿ ನಂಬರ್ ಒನ್ ಅವನು, ಭಾರಿ ಧರ್ಮಿಷ್ಠ ಅಂತ ಹೆಸರು ಅವನಿಗೆ. ವೈಷ್ಣವ ಧರ್ಮ ಇರೋದು, ಶೈವ ಧರ್ಮ ಅವರು, ಅರ್ಥ ಆಯ್ತಾ. ಅದೆಲ್ಲ ಆ ರೀತಿ ಇದ್ದ. ಅದಕ್ಕೆ ಆ್ಯಕ್ಚುಲಿ ಆಪೋಸಿಟ್ ಆಗಿದ್ದ. ಈ ದೃಷ್ಟಿಯಲ್ಲಿ ಅದೃಶ್ಯ ಆಜ್ಞೆಯೇವ ಹರೇ ದ್ರೋಣೇ ಅಸ್ತ್ರಾಣಿ ಅಸ್ತ್ರೈಹಿ ಅಶಾಮಯತ್. ಅಶ್ವತ್ಥ ಅವರು ಅಸ್ತ್ರ ಬಿಡ್ತಿದ್ದು ದೇವತೆಗಳು ಪ್ರಾರ್ಥನೆ ಮಾಡಿ ಕಳಿಸ್ಕೊಡ್ತಾ ಇದ್ರು, ಇವರು ಆಜ್ಞೆ ಮಾಡಿ ಇವರು ಕಳಿಸ್ಕೊಟ್ರು. ಗೆದ್ದಿದ್ದವರು ಇವರಲ್ಲ. ಅಶ್ವತ್ಥ ಅವ್ರು ಮೂರ್ಛಿತರಾಗಿ ಬಿದ್ದು ಬಿಡ್ತಾರೆ. ಮುಂದೆ ಕತೆ ಬರುತ್ತೆ, ಇನ್ನು ಕೇಳಿರ್ತೀರಿ ಮತ್ತೆ ಆಗಿದ್ರೆ. ಆ ದೃಷ್ಟಿಯಿಂದ ಯಾರು ಹೇಳ್ತಾ, ಯಾಕೆ ಮನುಷ್ಯ ರೂಪ ಗೊತ್ತಿಲ್ಲ ಅವರಿಗೆ ಆಗ, ಅರ್ಥ ಆಯ್ತಾ. ಮನುಷ್ಯ ರೂಪ ಅದಕ್ಕೂ ಬಿಡ್ತಿದ್ರು. ಯಾಕಂದ್ರೆ ಇವತ್ತು ಅವ್ರಿಗೋಸ್ಕರ ಹೇಳಲಿಲ್ಲ, ಹಾಲು ಕೊಡೋಂಥ ತಾಯಿನ ಕೇಳಲಿಲ್ಲ, ಹಾಲೆಲ್ಲ ಇದ್ಕೊಂಡಿವ ಹಾಲು ಬೇಕು, ಅದಕ್ಕೆ ಅವ್ರಿಗೆ ಗೋತರಕ್ಕೆ ಹೋಗಲಿಲ್ಲ. ಹಾಗಿದ್ರೆ ಅವ್ರು ಯಾರು, ಪಶುಪತಿ ಅದ್ರ ಮೇಲೆ ಕೂತವ್ರು. ಆ ಕಾಲಕ್ಕೆ ಗೊತ್ತಿಲ್ಲ, ಹಾಗಾಯ್ತು. ಮರವು ಅದು ಗೊತ್ತಿಲ್ಲ ಮಾಡಿದ್ರೆ ಅದು ಗೊತ್ತಿಲ್ಲದಿರೋದು ಒಂದು ಅಪರಾಧ, ಅದೊಂದು ಅಪರಾಧನೇ. ಹೇಳಿ ನೀವು ಯಾವ್ದು ಲೈಸೆನ್ಸ್ ಇಲ್ಲದೆ ಓಡಾಡ್ದ, ಸಿಕ್ಕಾಕೊಟ್ಟ, ಲೈಸೆನ್ಸ್ ಗೊತ್ತಿಲ್ಲ ಅಂತ ಇನ್ನೊಂದು ಕೇಸ್ ಹಾಕಿದ್ರು. ಮತ್ತೆ ಯಾಕೆ ನೀನು ರೂಲ್ಸೇ ಗೊತ್ತಿಲ್ಲ, ಹ್ಯಾಂಡ್ ಡ್ರೈವ್ ಮಾಡ್ತೀವಿ. ಹಾಗಿದ್ರೆ ಡ್ರೈವಿಂಗ್ ಬಂದರೆ ಲೈಸೆನ್ಸ್ ಸಿಗೋದಿಲ್ಲ, ರೂಲ್ಸ್ ಎಲ್ಲ ಗೊತ್ತಿರ್ಬೇಕು. ಅದೆಲ್ಲ ಇಲ್ಲಿ ಪಾರ್ಕಿಂಗ್ ಮಾಡ್ಬೇಕು, ಎಲ್ಲಿ ಅದೆಲ್ಲ ತಿಳ್ಕೊಂಡ್ರು. ಒನ್ ವೇ ಗೊತ್ತು, ಎಲ್ಲ ಒಂದು ತಿಳ್ಕೊಂಡಿದ್ರೆ ಮಾತ್ರ ಏನೋ ಅವನು, ಇಲ್ಲರ ಬರೀ ಆಗಲ್ಲ. ರೂಲ್ಸ್ಗೆ ಎರಡು, ಥಿಯರಿ ಬೇಕು, ಪ್ರಾಕ್ಟಿಕಲಿ ತಿಳ್ಕೊಂಡ್ರು. ಯಾರು ಏನು ಮಾಡಿದ್ರು ಅದು ಬರುತ್ತೆ, ಬಂದು ಇನ್ನು ಮುಂದೆ ತಕ್ಷಣ ಬರ್ತದೆ. ಈಗ ವಿದ್ಯೋಪತಿ ಅದೇ ಉತ್ತರ ಅದಕ್ಕೆ. ಮತ್ತೆ ಈಗ ಅವ್ರು ಮಾಡಿದ್ದೇನು, ಎಂಥ ಆಪತ್ಕಾಲ ಬಂದು ಕ್ಷತ್ರಿಯ ಏನು ಮಾಡಬಾರ್ದು, ಇದೆ ಶರಣಾಗಬಾರ್ದು. ಶರಣಾಗಿಬಿಟ್ರೆ ಅದು ಸೋಲಿದ್ದಾಗಲೇ, ಯಾವುದಕ್ಕೂ ಶರಣಾಗಬಾರ್ದು. ಅದು ಭಗವದ್ಗೀತೆ ಹೇಳಿದ ಧರ್ಮ. ಯುದ್ಧೇ ಚಾಪಿ ಅಪಲಾಯನಂ, ಶರಣಾಗೋದು ಪಲಾಯನ ಮಾಡಿದಾಗ ಲೆಕ್ಕ. ಅದೃಶ್ಯೋ ಅಲಂಬುಸೋ ಭಗ್ನೋ ನಾಣ್ಯತ್ರ ತು ಕಥಂಚ. ಎರಡೇ ಪ್ರಸಂಗ ಬಿಟ್ಟರೆ ಅಸ್ತ್ರ ಯುದ್ಧ ಬೇರೆ ಮಾಡಲಿಲ್ಲ ಅವರು. ಎರಡು ಪ್ರಸಂಗದಲ್ಲಿ ಆಜ್ಞೆಯಿಂದ ಮಾಡಿ ಕಳಿಸಿದ್ದಾರೆ ಹೊರತು ರಿಕ್ವೆಸ್ಟ್ ಮಾಡಲಿಲ್ಲ. ಧರ್ಮ ಲೋಪ ಆಗಲಿಲ್ಲ. ನಹಿ ಅಸ್ತ್ರಯುದ್ಧೇ ಸದೃಶೋ ದ್ರೋಣೇರಸ್ತಿ ಅರ್ಜುನಾದೃತೆ. ಅಲ್ಲ, ಗೆದ್ದಿದ್ದ ಅಶ್ವತ್ಥಾಮ ಬರ್ತಾರೆ, ಅರ್ಜುನನೇನು ಗೆದ್ದಿಲ್ವಲ್ಲ ಅಂತ ಕೇಳಿದರೆ, ಅರ್ಜುನಿಗಿಂತ ಅಶ್ವತ್ಥಾಮಾಚಾರ್ಯ ಪ್ರಬಲ, ಗೊತ್ತಾಯ್ತಾ. ಸ್ವರೂಪದಲ್ಲೂ ಪ್ರಬಲ, ಯುದ್ಧೆಯಲ್ಲೂ ಪ್ರಬಲ, ಗೊತ್ತಾಯ್ತು. ಅವ್ರನ್ನೇ ಗೆದ್ಮೇಲೆ ಅರ್ಜುನ ಗೆಲ್ತಾರೆ ಎಂಬುದೇನು ಕೈಮುತ್ತೆ ನ್ಯಾಯ. ನಹ್ಯಸ್ತ್ರ ಯುದ್ಧೇ ಸದೃಶೋ ದ್ರೋಣೇ ಅಸ್ತಿ ಅರ್ಜುನಾದೃತೆ. ಸರ್ವವಿತ್ವಂ ತಥೋ ಭೀಮೆ ಪ್ರದರ್ಶಯಿತುಮೀಶ್ವರ ಅದಾದಾಜ್ಞಾಮಸ್ತ್ರಯುದ್ಧೇ ತಥೈವಾಲಂಬು ಸಂಪ್ರತಿ. ಸರ್ವವಿತ್ವಂ ತಥೋ ಭೀಮೆ ಪ್ರದರ್ಶಯಿತುಂ ಈಶ್ವರ. ಆ ಕೃಷ್ಣ ಏನು ಮಾಡ್ದ, ಭೀಮನ ಬಗ್ಗೆ ಯಾರು ಏನು ತಿಳ್ಕೊಬಾರ್ದು, ಸರ್ವಜ್ಞ ಅಲ್ಲ ಅಂತ ತಿಳ್ಕೊಬಾರ್ದು ಅಂಥೇಳಿ ಭೀಮಸೇನಿಗೆ ಅವರೇ ಹೇಳಿದರು, 2 ಸತಿ ಯುದ್ಧ ಮಾಡು, ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ಆದ್ದರಿಂದ ಮಾಡಿದರು. ಒಂದು ಕಡೆಗೆ ಆಜ್ಞೆ ಮಾಡಿ ಕಳಿಸಿದ್ದಾರೆ, ಆಜ್ಞೆ ಪಾಲಿಸಿದ್ದಾರೆ, ಎರಡೆರಡಾಯ್ತು. ಕೃಷ್ಣನಿಗೇನದು, ಭೀಮಸೇನಿಗೆ ಇದು ಗೊತ್ತಿಲ್ಲ ಅಂತ ಆಗಬಾರ್ದು. ಪ್ರಿಯಭಕ್ತನಿಗೆ ಅಪಕೀರ್ತಿ ಬರಬಾರ್ದು ಅಂತ ಅರ್ಪಣೆ ಕೊಟ್ಟಿದ್ರು, ಮಾಡಿದ. ಆಜ್ಞಾಪಾಲನೆ ಮಾಡಿದ್ದು ಒಂದು ಧರ್ಮ. ಇದು ಅಸ್ತ್ರಯುದ್ಧದ ಒಂದು ನಿಯಮ ಮೀರಿಬಿಟ್ಟು ಆಜ್ಞೆಯಿಂದ ಕಳಿಸಿದ್ದು ಇನ್ನೊಂದು ಧರ್ಮ. ಆದ್ದರಿಂದ ಅವ್ರಿಗೆ ಆ ದೋಷ ಬರಲೇ ಇಲ್ಲ. ಇದು 2 ಭಾಗ ಹೇಳಿದ್ರು. ಯಾವ ಧರ್ಮ ಹೇಗೆ ಮಾಡ್ತಿದ್ರು ಅಂತ ಒಂದು ಹೇಳಿದರು, ಧರ್ಮ ತಪ್ಪಿದ್ದಾರಲ್ಲ ಅಂತ ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಟು ಪೂರ್ತಿ ಕ್ಲಿಯರ್ ಆಯ್ತು. ಈ ಭಾಗ ಟೆಕ್ಸ್ಟಾಗಿ ಓದಬೇಕಾಗುತ್ತೆ. ಎಲ್ಲಿ ಓದ್ತಾರೆ, ಓದೋದೇ ಇಲ್ಲ. ಸರ್ವವಿತ್ವಂ ತಥೋ ಭೀಮೆ ಪ್ರದರ್ಶಯಿತುಮೀಶ್ವರ ಅದಾದಾಜ್ಞಾಮಸ್ತ್ರಯುದ್ಧೇ ತಥೈವಾಲಂಬು ಸಂಪ್ರತಿ. ಅಲಂಬು ಸೊಬ್ಬ ರಾಕ್ಷಸ, ಆಮೇಲೆ ಯುದ್ಧ ಮಾಡಿದರು. ಇವನು ಒಬ್ಬರು ಪರಮ ದೇವತೆ, ಒಬ್ಬರು ವರದಿಂದ ಕೂಡಿದ ದೈತ್ಯವು. ಇಬ್ಬರು ಅಸ್ತ್ರಯುದ್ಧ ಮಾಡ್ತಾ 2 ಮುಗಿದೋಯ್ತು. ಕೃಷ್ಣ 2 ಕಡೆ ಯಾಕೆ ಅರ್ಪಣೆ ಮಾಡಿದ್ದು ಅಂತ ಕೇಳಿದರೆ, ಒಬ್ಬ ದೇವತೆ ಅಂತವನ ಮೇಲೆ ಯುದ್ಧ ಮಾಡಿ ಅಸ್ತ್ರಯುದ್ಧ ತೋರಿಸ್ಬೇಕು, ದೈತ್ಯರು ಮೋಸ ಮಾಡಿ ಅದನ್ನೆಲ್ಲಕ್ಕೆ ಬರುತ್ತೆ ಅಂತ ತೋರಿಸ್ಬೇಕೀಗ. 2 ಮುಗಿದೋಯ್ತು. ಆದ್ದರಿಂದ ನಿಶ್ಚಿಂತೆ ಇದೆಲ್ಲ ಯಾವ
ಗೊತ್ತಾಗುತ್ತೆ, ವಿಮರ್ಶೆ ಮಾಡಿದ್ರೆ ಗೊತ್ತಾಗುತ್ತೆ, ಸುಮ್ಮನೆ ಗೊತ್ತಾಗೋದಿಲ್ಲ. ಹಿತ್ತಾಳೆ ಬಂಗಾರ ಎರಡು ಒಂದೇ ರೀತಿ ಕಾಣುತ್ತೆ. ಯಾವಾಗ ಅದು ಇದು ಮಾಡ್ತಾ ಏನಾಯ್ತು? ಆ ಗಾಳಿ ಬೀಸ್ತಾ ಇತ್ತು. ಹಾ, ವಿದ್ಯಾಂ ಎಲ್ಲಿ ಆಯ್ತು ಈಗ? ಹಾ, ಇದಿಷ್ಟು ಇನ್ನೊಂದು ಆಗ ಇನ್ನೊಂದು ಪ್ರಶ್ನೆ ಬಂತು. ಹಾಗಿದ್ರೆ ಏನು ಹೇಳಿದ್ರಿ? ಇನ್ನೊಬ್ಬ ದೇವತೆ ನಮಸ್ಕಾರ ಮಾಡಲಿಲ್ಲ ಭೀಮ ಅಂತ ಹೇಳಿದ್ರಿ. ಮಾಡಿ ತೋರಿಸ್ತೇವೆ ನಾವು ಅಂತ ಹೇಳ್ತಾರೆ. ಎಲ್ಲಿ? ಪ್ರತ್ಯಕ್ಷೀಭೂತ ದೇವೇಶು ಬಂಧು ಜ್ಯೇಷ್ಠೇಶು ವಾ ನತಿಂ ಮರ್ಯಾದಾ ಸ್ಥಿತಯೇ ಶಾಸದ್ ಭಗವಾನ್ ಪುರುಷೋತ್ತಮ. ಹೌದು, ಮಾಡಿದರು, ದೇವತೆ ನಮಸ್ಕಾರ ಮಾಡಿದರು. ಅದೇ ರೀತಿ ಧರ್ಮಾದಿ ನಮಸ್ಕಾರ ಮಾಡ್ತಿದ್ರು, ತಿಳಿತಾ? ಅಣ್ಣ ಅಂತ ಹೇಳಿದ್ರು. ಕುಂತಿ ನಮಸ್ಕಾರ ಮಾಡ್ತಿದ್ರು. ಮಾಡಿಲ್ವಾ ಅಂತ ಕೇಳಿದ್ರೆ ಏನು ಹೇಳಿ ಮೊದಲೇನು ಹೇಳಿದರು? ದೇವ್ರನ್ನ ಬಿಟ್ಟರೆ ಯಾರಿಗೂ ನಮಸ್ಕಾರನೇ ಮಾಡಲಿಲ್ಲ ಅಂತ ಹೇಳಿದ್ರು. ಇಲ್ಲಿ ಮಾಡಿದಾರಲ್ಲ ಅಂತ ಕೇಳಿದರೆ ಹೌದು. ಯಾತಕ್ಕೆ ಮಾಡಿದರು ಅಂದರೆ ಮರ್ಯಾದಾ ಸ್ಥಿತಯೇ ಶಾಸತ್ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನಃ ಅಶಾಸತ್ ಭಗವಾನ್ ಪುರುಷೋತ್ತಮ. ಪುರುಷೋತ್ತಮ ತಿಳಿಸಿರೋದ್ರಿಂದ ಮಾಡಿದ್ದಾರೆ, ಏನು ತಪ್ಪಲ್ಲ. ಗೊತ್ತಾಯ್ತಾ? ಕೃಷ್ಣನೇ ಮಾಡಿ ತೋರಿಸಿದ್ದಾರಲ್ಲ ಈ ಮಧ್ಯೆ. ದೇವರಿಗೆ ಮಾಡಿ ಕೃಷ್ಣ ಸ್ವತಃ ಸರ್ವೋತ್ತಮನಾಗಿ ಕೃಷ್ಣ ನಮಸ್ಕಾರ ಮಾಡಿ ತೋರಿಸ್ತಾರೆ ಅಂದಮೇಲೆ ಅವ್ರದ್ದು ಅನುಸರಿಸಿ ಮಾಡಿದ್ದಾರೆ, ಏನು ದೋಷ ಇಲ್ವೇ ಇಲ್ಲ. ಆಗ ಪ್ರಶ್ನೆ ಬಂತು, ಅಷ್ಟಾರು ಮಾಡಿದ್ರಲ್ಲ ತಪ್ಪಾಗಲಿ ಅಂತ ಕೇಳಿದ್ರೆ ಅವ್ರಿಗೆ ಮಾಡಿದ್ದಲ್ಲ. ಯಾರಿಗೆ ಮಾಡಿದ್ದದನ್ನ? ತತ್ರಾಪಿ ವಿಷ್ಣು ಮೇವಾಸೌ ನವೇನ್ ನಾಣ್ಯಂ ಕಥಂಚನ. ಅವರ ಪೂರ್ತಿ ಅನುಸಂಧಾನ ಏನು ಒಳಗೆ ಕೃಷ್ಣ ವಸ್ತೇವನು ಮಾಡಿದ. ಯಾರಿಗೆ ನಮಸ್ಕಾರ? ಆಗ ವಸ್ತೇವ ರೂಪದ ವಸ್ತೇವ ತನ್ನ ರೂಪಕ್ಕೆ ನಮಸ್ಕಾರ. ಅರ್ಥ ಆಯ್ತಾ? ನೋಡೋರಿಗೆ ವಸ್ತೇವ ನಮಸ್ಕಾರ, ತನ್ನ ರೂಪ. ಇವರಿಗೆ ಹರಿರೂಪಕ್ಕೆ ನಮಸ್ಕಾರ, ತಮ್ಮ ನಮಸ್ಕಾರ ಅಲ್ಲ. ಎಷ್ಟೇ ವ್ಯತ್ಯಾಸ. ಇಬ್ಬರು ಲೋಕ ಶಿಕ್ಷಣಕ್ಕೋಸ್ಕರ ಕಡಿಮೆ ದೇವತೆಗಳು ನಮಸ್ಕಾರ ಮಾಡಿದರು, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದರು. ಆದ್ರೆ ಕೃಷ್ಣ ಮಾಡಿದ್ದ ತಂದ ರೂಪಕ್ಕೆ ಹೊರತು ಬೇರೆಯವರಿಗಲ್ಲ. ಇವರು ಮಾಡಿದ್ದ ಕೃಷ್ಣನ ರೂಪಕ್ಕೆ ಹೊರತು ತಮಗಲ್ಲ. ಇಬ್ಬರು ತಮಗೆ ಅನ್ಕೊಂಡ್ರೆ ಹೋಯ್ತಾಗ ಮತ್ತೆ ತಮಗೆ ಮಾಡ್ಕೊಳ್ಳಿಲ್ಲ, ಕೃಷ್ಣನ ಮಾಡಿದರು. ಇಬ್ಬರು ನೆಪ ಹೇಳ್ತಾ ಕೃಷ್ಣನ ಬಗ್ಗೆ ಬಂದ ಆಕ್ಷೇಪಕ್ಕೆಲ್ಲ ಉತ್ತರ ಮತ್ತೆ ಇದಿಷ್ಟು ಕೂಡ ಕೃಷ್ಣನ ಬಗ್ಗೆ ಉತ್ತರ ಬರುತ್ತೆ. ಕೃಷ್ಣ ಹಾಗೆ ಮಾಡಿದ, ಓಡೋಗ್ಬಿಟ್ಟ ಅಂತ ಪ್ರಶ್ನೆ ಮಾಡಿದ, ಅದಕ್ಕೆ ಉತ್ತರ ಅದಿಷ್ಟು ಕೂಡ ಅಲ್ಲಿ ಹಿಂದೆ ಅಲ್ಲಲ್ಲೇ ಹೇಳ್ಬಿಟ್ಟಿದ್ದಾರೆ, ಇಲ್ಲಿ ಸೇರಿಸ್ಕೋಬೇಕಾದ್ರೆ. ಪ್ರತ್ಯಕ್ಷೀಭೂತ ದೇವೇಶು ಬಂಧು ಜ್ಯೇಷ್ಠೇಶು ವಾನತಿಂ ಮರ್ಯಾದಾ. ಬಂಧು ಜ್ಯೇಷ್ಠೇಶು ದೊಡ್ಡ ನಮಸ್ಕಾರ ಮಾಡಬೇಕು ಬಾಂಧವರಿಗೆ. ಮಾತೃದೇವೋಭವ ಪಿತೃದೇವೋಭವ ನಿಯಮ ಇದೆ. ಅದು ದೇವರೇ ಮಾಡಿದ ನಿಯಮ ಆದ್ದರಿಂದ ಪಾಲನೆ ಮಾಡಲೇಬೇಕದನ್ನ. ನಮ್ಮಲ್ಲಿ ಕೆಟ್ಟ ಪದ್ಧತಿ ಇದೆ. ಯಾರೋ ಅಭ್ಯಸ್ತ ಅಧಿಕ ಯೋಗ್ಯ ಆಗಿರ್ತಾರೆ, ಯಾಕೆ ನಮಸ್ಕಾರ ಮಾಡ್ಬೇಕು ನಾವೇನಿಗೆ? ಆ ರೀತಿ ಮಾಡಿ ಕೆಲಸ ಕಳ್ಕೊಂಡವ್ರಿದ್ದಾರೆ ಹಿಂದೆಲ್ಲ. ಗೊತ್ತಾಯ್ತಾ? ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಡಿಸ್ಮಿಸ್ ಮಾಡಿದವರಿದ್ದಾರೆ. ಒಂದು ಅದ್ಮೇಲೆ ಡಿಸೊಬೀಡಿಯನ್ಸ್ ಟುವರ್ಡ್ಸ್ ಸುಪೀರಿಯರ್ ಅಂತ ಕತೆ ಮುಗೀತು. ಅದಕ್ಕೆ ಇಲ್ಲಿ ಉತ್ತರ ಆಚಾರ್ಯರು ಅವ್ನು ಮಾಡಿದ ಯಾಕೆ ಕೇಳ್ಕೊಂಡ್ರಿ? ಒಳಗೆ ಸರ್ಕಾರ ಅಧಿಕ ದೇವರಿದ್ದಾನೆ ಮಾಡಿದ, ಮುಗಿದೋಯ್ತು ಅಷ್ಟೇ. ರಾಜ ಪ್ರತ್ಯಕ್ಷ ಒಂದು ಮಾತಿದೆ, ರಾಜಾಜ್ಞೆ ಅಂದರೆ ಏನದು? ಒಳ್ಳೆ ದೇವರ ಹಬ್ಬಣೆ ಜ್ಞಾನಕ. ನಾವು ದೇವ್ರ ನಿರ್ಮಾಣ ಮಾಡಿಲ್ಲ, ಬೋದು ಸಮಸ್ಯೆನೇ ಇಲ್ಲ. ಎಷ್ಟು ಸುಖ ಎಷ್ಟು ಜನ ಮಾಡ್ಕೋಬೋದು. ಎಲ್ಲೆಲ್ಲೋ ಮಾಡ್ತಾರೆ ಕೆಲಸನ, ಒಳ್ಳೊಳ್ಳೆ ಕೆಲಸ ಬಿಟ್ಬಿಟ್ಟಿರ್ತಾರೆ ಏನೋ ತಿಳ್ಕೊಂಬಿಟ್ಟು. ಸರಿಯಲ್ಲ. ಈ ಕೆಲಸಕ್ಕೆ ಸೇರಿದ್ದಿ ಬಿಟ್ಟರೆ ಎಷ್ಟು ಅಪಾಯ, ನಾಳೆ ಭಿಕ್ಷೆ ಬಿಡಬೇಕಾಗತ್ತೆ. ಇಲ್ಲಿ ಧರ್ಮಾಚರಣೆ ಒಂದು ನಿಯಮ ಇದ್ದೇ ಇದೆ. ರಾಜರು, ಅತಿಥಿಗಳು, ಗುರುಗಳು ಎಲ್ಲ. ಜರಾಸಂಧನಿಗೆ ಪಾಪ ಸೇರ್ತಿ ಆಗಿದ್ದಿಲ್ಲ ಅವರೆಲ್ಲ ಕೂಡ. ಪರಮ ಪಾಪಿ ಅವನು. ಅವನಿಂದ ಹೋಗ್ತಿದ್ರೆಲ್ಲ ಯಾತಕ್ಕೋಸ್ಕರ? ಭಯಕ್ಕೆ. ಆದಷ್ಟಿದ್ದು ಯಾವ ಸಮಸ್ಯೆನೂ ಬರೋದಿಲ್ಲ. ಮರ್ಯಾದೆ ಇವ್ರಿಗೆ ಅಲ್ಲೆಲ್ಲ ಹೇಳಿರ್ತಾರೆ, ಅಲ್ಲಿ ಮಾಡೋದಿಲ್ಲ. ಯಾರೋ ಖಾತಾಗ ಹೋಗಿರ್ತಾರೆ, ಅವನಿಗೆ ನಮಸ್ಕಾರ ಹೊಡಿತಾರೆ. ಮತ್ತೆ ಹೊಡಿಲೇಬೇಕಾಗ. ಇವಾಗ ಸಾರದವ್ರು ತಿರುಗಿ ಕೊಡೋ ನೋಡಲ್ಲ, ಸಾರು ಅಂದ್ರೂ ನೋಡಲ್ಲ, ಸಾರದವ್ರು ತಿರುಗಿ ನೋಡೋದೇ ಇಲ್ಲ ಅವನು. ಏನು ಮಾಡ್ಬೇಕಾಗಿ ಅವರು? ಅಲ್ಲೇನೋ ಹೋಗ್ಲಿಲ್ಲ, ಕೆಲಸ ಇರದೇನು ಮಾಡಿ ಬಂದ, ಇಲ್ಲಿ ಮಾಡಲೇಬೇಕಾಯ್ತು. ಇಲ್ಲವ್ರು ಇಲ್ದ್ರ ಖಾತಾನೇ ಆಗೋದಿಲ್ಲ ಅವನಿಗೆ. ಯಾವುದೋ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ಯಾವುದಕ್ಕೂ ಕೆಲಸ ಆಗೋದಿಲ್ಲ. ಒಂದು ಎಲ್ಲೋ ಒಂದು ಕಡೆ ಮಾಡಲೇಬೇಕಾಗತ್ತೆ, ನೆನ್ಬಿಟ್ಕೋಬೇಕು. ಎಲ್ಲೋ ಒಂದು ಕಡೆ ಮಾಡಲೇಬೇಕಾದ ಸಂಖ್ಯೆ ಬರುತ್ತೆ. ಎಷ್ಟು ಧರ್ಮ ಮಾಡ್ತೀವಿ ಅಂದ್ರೂ ಕೂಡ. ಯಾಕಂದ್ರೆ ನಮಗೆ ಬಲ ಇಲ್ಲ ನಡೆಸ್ಲಿಕ್ಕೋಸ್ಕರ. ಜ್ಞಾನ ಇರ್ಬೇಕು, ಎಷ್ಟು ಬೇಕಾದ್ರೆ ನಡೆಸಕ್ಕೆ ಜ್ಞಾನನೂ ಬಲ ಬೇಕು. ನಮಗೆ ಬಲ ಇಲ್ಲ. ಅವ್ನು ಕೋರ್ಟ್ ಆರ್ಡರ್ ತಂದೆ, ನಮ್ಗೆ ಕೋರ್ಟ್ ಆರ್ಡರ್ ಇಲ್ಲ. ಈಗ ನಮ್ಮದೇ ಮನೆ ತಂದ್ಬಿಟ್ಟು ಏನು ಮಾಡೋಂಗಿಲ್ಲ. ಫಾರ್ದೆಸ್ಟ್ ಇಮಿಡಿಯೇಟಾಗಿ ಏನು ಮಾಡ್ಬೇಕು ನಾವಾಗ? ಒಬ್ಬೆ ಮಾಡೋಕ್ಕೂ ಸ್ಟೇ ತರೋ, ಬೇರೆ ದಾರಿನೇ ಇಲ್ಲ. ಒಬ್ಬೆ ಮಾಡಿದ್ರೆ ಅಲ್ಲಿ ಇಲ್ಲೊಂದು ಹೊಸ ಅಪರಾಧ ಆಗುತ್ತೆ. ನೀನು ದೇವರ ಅಂತ ಕೇಳಿದ್ರೆ ಅದು ನಡೆಯೋದಿಲ್ಲ. ಈಗ ಲೋಕದಲ್ಲಿ ಕಾನೂನಿ ಮಹತ್ವ ಇರೋದ್ರಿಂದ ನಡೆಸಲೇಬೇಕು, ನಾವು ಬಿಡ್ಲಕ್ಕೆ ಬರೋದಿಲ್ಲ. ಈ ಅನುಸಂಧಾನ ಇದ್ದಾಗ ನಾವು ಎಲ್ಲೂ ಕೂಡ ಯಾರಿಗೆ ನಮಸ್ಕಾರ ಮಾಡಿದ್ರೆ ಏನು ದೋಷ ಬರೋದಿಲ್ಲ. ಹಾಗೆ ಕಲ್ಲಿ ನಮಸ್ಕಾರ ಮಾಡ್ತಿರಪ್ಪ, ಕಲ್ಲದು ಇಲ್ಲ, ಒಳಗೆ ಆವಾಹನೆ ಮಾಡಿದ್ದೆ ದೇವರು. ನಮಸ್ಕಾರ ಮಾಡ್ತಿರಲ್ಲ ನೀವೀಗ? ಕಲ್ಲಿ ಮಾಡಿದ್ರಾ? ಇಲ್ಲ. ಮತ್ತು ದೇವ್ರ ಕಂಡ? ಇಲ್ಲ. ಮತ್ತೆ ಎಲ್ಲಿ ಮಾಡಿದ್ರಿ? ಒಳಗೆ ಸನ್ನಿಧಾನ ಇದೆ, ಮಾಡಿದ್ರಿ, ಮುಗಿದೋಯ್ತಾಗ. ಅಲ್ಲಿ ಮಾಡೋದು ಅವ್ರು. ಇಲ್ಲಿ ಯಾಕೆ ಅಲ್ಲಿ ಕಲ್ಲಿನಲ್ಲಿ ಆವಾಹನೆ ಮಾಡಕ್ಕೆ ಬರುತ್ತೆ ಅಂದರೆ ಚೇತನ ಇದೆ. ಚೇತನ ಕಲ್ಲಿಗಿಂತ ಏನೋ ಶ್ರೇಷ್ಠ. ಸೊ ಉತ್ತಮರಲ್ಲಿ ನಮಸ್ಕಾರ ಮಾಡಬೇಕಾಗ ಶ್ರೇಷ್ಠ ಆದ್ರಿಂದ. ಅಯೋಗ್ಯರಲ್ಲಿ ನಮಗೆ ಶಕ್ತಿ ಇಲ್ಲ ಆದ್ದರಿಂದ ಒಳಗಿರೋ ದೇವರಿಗೆ ಮಾತ್ರ ನಮಸ್ಕಾರ ಮಾಡಿ ಅವ್ರಿಗೆ ಮಾಡಬೇಕು. ಅವನಿಂತ ನನಗೆ ಅಂತ ಹೇಳಿ ಖುಷಿಪಟ್ಟು ಹೊರಟುಬಿಟ್ಟ, ನಮಗೇನು ಯೋಚನೆ ಇಲ್ಲ. ಮನಸ್ಸೊಳಗೆ ಎಂಟ್ರಿ ಮಾಡಿ ನೋಡೋ ಶಕ್ತಿ ಅವನಿಗಿಲ್ಲ. ಗೊತ್ತಾಯ್ತಾ? ಆ ಶಕ್ತಿ ಅವ್ರ ದುಷ್ಟರಿಗಿಲ್ಲ. ಯೋಗ್ಯರಿಗೆ ಸಿಗೋದೇ ತಪಸ್ಸು ಮಾಡಿದ ಮೇಲೆ.
ನಮಸ್ಕಾರ ನನಗೆ ಕೊಡು ಬೆಂಚ ಪುತ್ರ ಹೊರಟ್ಬಿಟ್ಟ ಅಷ್ಟೇ ಅವನು. ಇವರು ನಕ್ಕ ನಾನು ಅವ್ರಿಗೆ ಇವರಿಗೆಲ್ಲ ಮೂರ್ಖಡಿ ಅಂತೇಳಿ. ಇವತ್ತೆಷ್ಟು ಅಫಿಷಿಯಲ್ ಪವರ್ ಇದ್ದಾಗ ಮಾಡೋದು, ಆಮೇಲೆ ಮಾಡೋದಿಲ್ಲ. ಅವು ಹೇಗಿದ್ದೀರಿ ಅಂತಾರೆ, ಬಂದು ಸಾರದ್ರಿ ಹೇಗಿದ್ದೀರಿ ಅಂತ ಕೇಳ್ತಾನೆ. ಅದಕ್ಕೆ ಅವನಿಗೆ ಸಂಬಂಧಪಟ್ಟ ಏನು ಮಾಡ್ಲಾರ ಅವನಿಗೆ. ಆದಷ್ಟೇಲಿರಿ. ತತ್ರಾಪಿ ವಿಷ್ಣುಮೇವಾಸೌ ನಮೇನ್ ನಾಣ್ಯಂ ಕಥಂಚನ. ಯಾರೋ ಮನೆ ಬರ್ತಾರೆ, ನಮಸ್ಕಾರ ಸಾರ, ನಾವು ನಮಸ್ಕಾರ ಅನ್ಬೇಕಾಗ ಪದ್ಧತಿ ಆಗಿ ಬಂದೆ, ಒಳಗೆ ದೇವ್ರಿಗೆ ನಮಸ್ಕಾರ ಅಷ್ಟೇ, ಏನು ಸಮಸ್ಯೆನೇ ಇಲ್ಲ. ಅವನು ಹಾಗೆ ಮಾಡ್ತಾರೆ, ನಮಗೆ ಮಾಡಿ ನಮಗಟ್ಟೆ ನಮಗೆ ಬೇಕು ಅಂತ ನಮಗೇನಿಲ್ವಲ್ಲ. ಹಾಗೆ ಮಾಡಿದ್ರೆ ಮಾಡಲಿ. ಇಬ್ಬರು ನಮಸ್ಕಾರ ಪರಸ್ಪರ ಮಾಡ್ಕೊಂಡ್ರು, ಇಬ್ಬರು ಸಂಧಾನ ಮಾಡ್ಕೊಂಡ್ರು ನಮ್ಗಂಟೇನೋ ಆಯ್ತು. ಒಳಗಂತೂ ಯಾರು ಎಂಟ್ರ್ ಆಗ್ಲಿಕ್ಕೆ ಬರೋದಿಲ್ಲ. ದೇವ್ರಿಗೆ ಗೊತ್ತಾಗುತ್ತೆ, ಗೊತ್ತಾಗಬೇಕಾದ್ರೆ ಗೊತ್ತಾಗುತ್ತೆ, ನಿಶ್ಚಿಂತೆ. ತತ್ರಾಪಿ ವಿಷ್ಣು ಮೇಮಾಸೌ ನಮೇನ್ನಾನ್ಯಂ ಕಥಂಚನ ಆಗ್ನೇಯೈವ ಅಸ್ತ್ರದೇವಾಂಶ್ಚ ಪ್ರೇರಯಾಮಾಸನಾರ್ಥನಾತ್. ಆಗ್ನೇಯೈವ ಅಸ್ತ್ರದೇವಾಂಶ್ಚ ಪ್ರೇರಯಾಮಾಸನಾರ್ಥನಾತ್. ಅಲ್ಲಿ ಬೇಡಿದ್ರು ಅಂತ ಹೇಳಿದ ಪ್ರಶ್ನೆ ಇನ್ನೊಂದ್ಸತಿ ಹೇಳ್ತಾರೆ. ಅಸ್ತ್ರ ದೇವತೆಗಳನ್ನ ಆಗ್ನೆಯಿಂದನೇ ಪ್ರೇರೇಪಣೆ ಮಾಡಿದರೆ ಹೊರತು ಎಂದೂ ಕೂಡ ಏನು ಮಾಡಲಿಲ್ಲ. ಅರ್ಥನಾತ್ ಅರ್ಥಿಕಲ್ಪಿತ ಕಲ್ಪೋಯಂ, ಅರ್ಥಿಗಳಾಗಿ ಮಾಡಲಿಲ್ಲ. ಆಜ್ಞೆಯನ್ನು ಪ್ರಭುವಾಗಿ ಮಾಡಿದರು ಅಷ್ಟೇ ಹೊರತು ಬೇರೆ ಅಲ್ಲ. ಇದು ಬಂತ ಭಿಕ್ಷಾ ಮಠಮಚ್ಚ ಹುಂಕಾರ ಬಂದಿತ್ತಲ್ಲ ಆಗಲೇ ಅದ. ಹಿಂದೆ ಮೊದಲೇ ಬಂದ್ಬಿಡ್ತಾ, ನಿನ್ನೆನೆ ಬಂದಿತ್ತು. ಹುಂಕಾರ ಮಾಡ್ತಿದ್ರು ಅಷ್ಟೇ ಹೊರತು ಇದಲ್ಲ. ಹುಂಕಾರ ಮಾಡಿದಾಗ ಏನರ್ಥ, ಅವ್ರು ನೋಡಬೇಕು, ತಕ್ಷಣ ಅವ್ರಿಗೆ ಗೌರವ ಬರೋದು ಕೊಟ್ಬಿಡ್ತಾರೆ. ಆಗ ಅವ್ರು ನೋಡಿದ ತಕ್ಷಣ ಏನು ಅನಿಸ್ತಾ ಇತ್ತು ಅವರಿಗೆ, ಭಾರಿ ದೊಡ್ಡವರು ಅಂತ ಕೊಟ್ಬಿಡ್ತಾರೆ ಅಷ್ಟೇ. ಹೂಮ್ ಅಂತ ಜೋರು ಮಾಡೋದಲ್ಲ, ಹುಮ್ ಅಷ್ಟೇ, ಕೇಳೋದಲ್ಲ, ಏನಲ್ಲ ಏನ ಹುಂಕಾರ ಗತ್ತೇನೆ. ಹೂಮ್ ಅಂದ್ರೆ ಬಂದಿದ್ದೀವಿ ಅಂತ ಅಷ್ಟೇ ತಿಳಿಸ್ತಕ್ಕ ಇಂಡಿಕೇಶನ್ ಅಷ್ಟೇ. ಹಲೋ ಹಲೋ ಅಂತಾರಲ್ಲ ಆ ಟೈಪ್. ಹೂಮ್ ಅಂತ ಹೇಳಿದ್ರೆ ಮುಗಿತು. ಹೌದು 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 ಹೌದು. ಅದು ಕ್ರಿಯೆಗೆ ದೇವ್ರ ಶಾಸನ ಯಾರನ್ನ ಒಬ್ಬೆ ಮಾಡಿದ್ದೀಗ, ದೇವ್ರನ್ನ ಒಬ್ಬೆ ಮಾಡಿ, ದೇವ್ರನ್ನಲ್ಲ. ಶಾಸನ ದೇವ್ರದು, ಸನ್ನಿಧಾನ ದೇವ್ರದು. ಯಾರನ್ನ ಒಬ್ಬೆ ಮಾಡಿದ್ದೀಗ, ಬಾಯಿ ಬಂದು ಜಗಳ ಆಡ್ತಿದ್ರು ಇಬ್ರು ಕೂಡ. ಕೋರ್ಟ್ ಆರ್ಡರ್ ಬಂತು, ತೆಪ್ಪಗಾದೆ ಈಗ ಅಂತ. ನಿನಗಲ್ಲ ಕೋರ್ಟ್ಗೆ ಅಂತ ಹೇಳ್ತಾರೆ. ನಿನಗಾಗಿಲ್ಲ, ಕೋರ್ಟ್ಗೆ ಆಗಿದ್ದೀನಿ ಅಷ್ಟೇ. ಇವನಿಗೆ ಸರೆಂಡರ್ ಆಗಿಲ್ಲ, ಯಾರಿಗೆ ಸರೆಂಡರ್ ಆಗಿಲ್ಲ ಅವ್ರಿಗೆ. ನಾನು ತರ್ತೀನಿ ನೋಡು, ಮತ್ತೆ ತರ್ತೀನಿ, ಇಲ್ಲ ಕ್ಯಾನ್ಸಲ್ ಮಾಡಿಸ್ತೀನಿ ನೋಡು. ವೈಲೆಟ್ ಯಾಕೆ ಧರ್ಮದ ಕಡೆ ಗಮನ ಇದೆ, ಗೊತ್ತಾಯ್ತಾ. ಅದು ನಮಗಿಲ್ಲ. ನಾವು ಧರ್ಮ ಮಾಡಿದ್ರೆ ನಮಗೇನಿಲ್ಲ, ದೇವ್ರ ಪೂಜೆ ಅಂತ ಜ್ಞಾನ ಇಲ್ಲ, ಪುಣ್ಯ ಬರಲಿಲ್ಲ. ಅವ್ರಿಗೆ ಅಧರ್ಮ ಮಾಡಿದಾಗ ಕಾಣಿಸುತ್ತೆ ಧರ್ಮ ಮಾಡಿದ್ದಾರೆ, ನಾವು ಧರ್ಮ ಮಾಡಿದಾಗ ಕಾಣಿಸುತ್ತೆ ಧರ್ಮ ಆಗಿಲ್ಲ. ಅರ್ಥ ಆಯ್ತಾ. ಅದು ಬರೆದ ಮಾತ್ರಕ್ಕೆ ರೈಟ್ ಆನ್ಸರ್ ಅಂತ ಅರ್ಥ ಅಲ್ಲ. ಬರೀತಾರೆ ನೀಟಾಗಿ ಬರೀತಾರೆ ಕೆಲವರು, ಹ್ಯಾಂಡ್ ಸಿಕ್ಕಾಬಡ್ಡಿ ಚೆನ್ನಾಗಿರುತ್ತೆ. ಅದು ಮಾತ್ರಕ್ಕೆ ಏನಲ್ಲ, ಅದು ಕರೆಕ್ಟ್ ಬರೀಲಕ್ಕೆ ಬರುತ್ತೆ ಅಂತ ಐತೆ ಹೊರತು ಆನ್ಸರ್ ಅಂತ ಆಗಲಿಲ್ಲ. ಆನ್ಸರ್ ವ್ಯಾಲ್ಯೂಯೇಟ್ ಮಾಡೋದು ಯಾರು, ಕಂಡವ್ರು ವ್ಯಾಲ್ಯೂಯೇಟ್ ಮಾಡೋಗಿಲ್ಲ. ಯಾರು ಮಾಡ್ಬೇಕದನ್ನ, ಸಂಬಂಧಪಟ್ಟ ನಾವು ದೇವತೆಗಳು ಸಂಬಂಧಪಟ್ಟರು, ನಾವೆಲ್ಲ. ನಮ್ಗೆ ರೈಟ್ ಕೊಟ್ಟಿಲ್ಲ, ನಮಗೆ ತಿಳಿದಷ್ಟು ಮಾಡ್ಕೊಂಡು ನಾವು ನಮ್ಮ ಸಾಧನೆ ಮಾಡಕ್ಕೆ ಹೋಗ್ಬೇಕು ಅಷ್ಟೇ ಹೊರತು ಇದು ಮಾಡೋಗಿಲ್ಲ. ಯಾರ ಕೆಟ್ಟವ್ರಂತೂ ಗೊತ್ತು, ದೂರ ಇದ್ರೆ ಆಯ್ತು ಅಷ್ಟೇ. ಅರೆಸ್ಟ್ ಮಾಡಕ್ಕೆ ಬರಲ್ಲ ನಮಗೆ, ಗೌರ್ಮೆಂಟ್ ನಾವೆಲ್ಲ ಮಾಡ್ಲಿಕ್ಕೆ ಬರಲ್ಲ. ನಾವು ದೂರ ಇದ್ರೆ ಆಯ್ತು ಅಷ್ಟೇ. ಯಾರೇ ಒಳ್ಳೆಯವನ ಹತ್ರ ಹೋದ ಗೌರವ ಕೊಟ್ಟ ತೊಂದರೆ ಇಲ್ಲ. ಧರ್ಮ ಆ ಧರ್ಮ ಬರೋದು ಇಲ್ಲಿ, ಕೋರ್ಟು ಅದು ಧರ್ಮ. ಏಕಚಕ್ರ ಅಲ್ಲ ಏಕಚಕ್ರ ಆಗ ರಾಜ ಒಬ್ಬ ದುರ್ಬಲ ರಾಜ ಇದ್ದ. ಅವನು ದುರ್ಬಲ ರಾಜ ಇದ್ದ, ಇವನು ಗೂಂಡ ಇದ್ದಾಗಿದ್ದು ವಶ ಮಾಡ್ಕೊಂಡಿದ್ದ ಅವನು. ಅಂತ ಎಷ್ಟೋ ಕಡೆ ಇರ್ತಾರಲ್ಲ, ಆ ಥರ ಇದ್ದ. ಅದಕ್ಕೆ ಏನು ಮಾಡಿದ್ರು, ರಾಜ ಏನು ಯಾರು ಕೆಲಸ ಮೇಲೆ ಗೊತ್ತಿಲ್ಲದಾಗ ವಾಸ ಮಾಡ್ಕೊಂಡಿದ್ದ. ಊರಿನ ಜನ ತುಂಬ ದುಃಖ ಆಗಿದ್ದು. ಎಷ್ಟೋ ಕೃತಯುಗ ಎಷ್ಟೋ 24ನೇ ತ್ರೇತಾಯುಗದಿಂದ ಗಂಟೆ ಬಿದ್ದಿದ್ದ. 2 ಕೋಟಿ ವರ್ಷ ಸಫರ್ ಆಗಿದೆ. 2 ಕೋಟಿ ವರ್ಷ ಜನ್ರೇಷನ್, ಎಷ್ಟು ಜನ್ರೇಷನ್ ಆಗಿದೆ ಲೆಕ್ಕ ಇಲ್ಲ. ಹೊರ ಇತ್ತಾದ್ರೆ ಸಾವಿರಲಿಲ್ಲ. ಇವರು ಕೊಂದು ಹಾಕಿದ್ರು, ರಾಜನ ಶಕ್ತಿ ಇರಲಿಲ್ಲ. ಹಾಂ ಏನಾಗ ಹೇಗೆ ಬರುತ್ತೆ, ಹುಂಕಂತ ತಪ್ಪ ಮಾತಾಡ. ಹೂ ಅಂದ್ರೆ ಧರ್ಮ ಹೋಯ್ತಾ? ಬೇಳೆ ಅದು ಹೂ ಅಂದ್ರು ಬಂದಿದ್ದೇನೆ ಅಂತ ಅಷ್ಟೇ ಅರ್ಥ. ಇದೆಲ್ಲ ಅರ್ಥ. ಅಟೆನ್ಷನ್ ಡ್ರಾ ಮಾಡೋದಕ್ಕಷ್ಟೇ, ಒಳಗಿದ್ದವ್ರು ಕರೀಲಿಕ್ಕೆ. ಯಾರಿಗಿದ್ರೆ ಹೂನು ಮಾಡಬೇಕಾಗಿಲ್ಲ. ಏನೋ ಬೆಲ್ ಮಾಡ್ತೀರಿ, ಕಾಲಿಗೆ ಬೆಲ್ ಮಾಡ್ತೀರಿ ಅಷ್ಟೇ. ಅದು ಬೆಲ್ ಓವರ ಹೊಡ್ಕೊಡುತ್ತೆ. ಅಷ್ಟು ಕೊಡೋದು ಹೂ ಅಂದ್ರೆ ಒಂದ್ಸತ್ತೆ ಅಂತಾರೆ ಅಷ್ಟೇ. ಅದು ಹೊಡ್ಕೊತಾರೆ ಇರುತ್ತೆ ಅದು ಅಷ್ಟೊತ್ತು. ಹಾಗೇನಿಲ್ಲ. ಕೆಲವು ವಿಚಿತ್ರ ಕಾಲಿಗೆ ಬೆಲ್ಲ ಆಗ್ತಿರ್ತದೆ, ದೊಡ್ಡ ಹಾಡು ಸುಡು ಮಾಡ್ಬಿಟ್ಟಿರುತ್ತದು. ಸಂಗೀತ ಹೇಳಿದಾಗ ಹೇಳ್ತಾನೆ ಇರುತ್ತೆ, ತಲೆ ಕೆಟ್ಟು ಬದಲ ನಿಲ್ಲಿಸೋತ ಇರ್ತಾರೆ. ಇವ್ರು ಹೋಗಿ ಬಾಲ್ ತೆಗೆದ್ರು ಇವ್ರು ಹೊಡಿತಾರೆ, ಹೊಡ್ಕೊಂಡೇ ಇರ್ತದೆ. ಬೇರೆ ಅದೆಲ್ಲ. ಇದೆಲ್ಲ ಯಾತಕ್ಕೆ ಧರ್ಮ ಸೂಕ್ಷ್ಮ ಎಷ್ಟು ದೊಡ್ಡದು. ಅವ್ರು ಹೇಗೆ ಮಾಡಿದ್ರು, ನಮ್ಗೆ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ನಮಗೆ ಜ್ಞಾನನೂ ಇಲ್ಲ, ಧೈರ್ಯನೂ ಬಲ, 2 ಬಲ ಬೇಕಾದಕ್ಕೆ. ಬಾಹೋರ್ಬಲ ಜ್ಞಾನ ಬಲಾಚ್ಯ ಧರ್ಮ. ಅವ್ರು ಮಾಡಿದ್ದಾರೆ ಮಾಡ್ಲಿಕ್ಕೆ ಬರ, ಅವ್ರು ಗೌರವಿಸ, ಅದು ಕರ್ತವ್ಯ ಆಯ್ತು. ಮಾತಾರಮೇ ಮಾತಾರೀಶ್ವ ಸ್ತೋತ್ರ ಮಾಡ್ತಾ.
ಯಾರು ನಾವು ಮಾಡಲಾಗದ್ದನ್ನು ಮಾಡ್ತಾರೆ ಅವ್ರನ್ನೇನು ಮಾಡ್ಬೇಕು ನಾವಾಗ? ಮಾಡಲಾಗದ ಒಳ್ಳೇದನ್ನು, ಮತ್ತೆ ಕೆಟ್ಟದ್ದನ್ನಲ್ಲ, ಮಾಡಲಾಗದ ಒಳ್ಳೇದನ್ನು ಮಾಡಿದಾಗ ನಮ್ಮ ಕೈಲಿ ಆಗಲಿಲ್ಲ ಅಂದಮೇಲೆ ಗೌಡ ಮಹಾತ್ಮ್ಯ ಅಂದರೆ ಅದೇನೆ. ನಮಗಿಂತ ದೊಡ್ಡತನ ಅಂತ ಅರ್ಥ. ಮಹತ್ವ ಅಂದ್ರೆ ಏನು? ದೊಡ್ಡದು. ಮಹಾತ್ಮ ಅಂದರೆ ದೊಡ್ಡವರು ಅನ್ನೋ ಭಾವನೆ. ಯಾರು ಬೇಕಾದ್ರೂ ಮಾಡ್ತಾರೆ. ಭಾರಿ ಶ್ರೀಮಂತವ್ರ ಕೈ ಮುಗಿತಾರೆ ತಕ್ಷಣ, ದುಡ್ಡು ಕೇಳೋದಿಲ್ಲ, ಅವ್ನಿಗೆ ಬೇಕೂ ಇಲ್ಲ. ಶ್ರೀಮಂತಿ ನಮಸ್ಕಾರ ಕೊಡೋ, ದೇವರ ಸನ್ನಿಧಾನ ಇದೆ ಅಷ್ಟೇ. ಏನು ಬೇಕು ನನಗೆ? ಏನೂ ಬೇಕಿಲ್ಲ ನಿಮ್ಮಿಂದ, ಸಂಪತ್ತಿದೆಯಲ್ಲ, ಅನುಗ್ರಹ ಮಾಡಿದ್ದಾನೆ, ಭಾರಿ ಸಂತೋಷ, ಅದು ಅಷ್ಟೇ. ನೀವು ಸಲ್ಯೂಟ್ ಹೊಡೋದು ಮಾತ್ರಕ್ಕೆ ಅವ್ನು ದುಡ್ಡು ಕೇಳ್ತಾನೆ ಅಂತ ಏನೋ ಅರ್ಥ ಅಲ್ಲ, ತಿಳಿತಾ? ಇವತ್ತು ಯಾರೋ ಬೇರೆ ಮತ್ತು ಪಂಡಿತರು ಬರ್ಬೋದು, ಪಂಡಿತರ ಹೇಳಿದ್ರು, ಪಂಡಿತರು ದೊಡ್ಡ ಪಂಡಿತರು, ಹೌದು ನಿಜ, ಸುಳ್ಳೇನಲ್ಲ ಅದು. ಪಾಂಡಿತ್ಯದಲ್ಲಿ ನಾವೇನು ಪ್ರಶ್ನೆ ಮಾಡೋಂಗಿಲ್ಲ. ಜ್ಞಾನ ಬೇರೆ, ತಪ್ಪೋ ಸರಿ ನಾವು ವಿಚಾರ ಬೇರೆ. ಅರ್ಥ ಆಯ್ತಾ? ಈಗ ಒಳ್ಳೆ ಬೆಸ್ಟ್ ಲಾಯರ್ ವಾದ ಮಾಡಿದ, ಸೋತ. ಬೆಸ್ಟ್ ಲಾಯರ್ ಬಗ್ಗೆ ಹೋಗ್ಲಿಲ್ಲ ಅವರಿಗೆ. ವಾದದ ಪ್ರಕಾರ ಭಾಳ ಚೆನ್ನಾಗೇ ಮಾಡಿದ. ಇವು ವೀಕ್ ಕೇಸ್ ಅಷ್ಟೇ, ಅದು ಕೇಸ್ ವೀಕ್ ಇತ್ತು, ಸೋತ ಅಷ್ಟೇ ಹೊರತು ಲಾಯರ್ ಡಿಫೆಕ್ಟ್ ಅಲ್ಲ. ಯಾರ್ದದ? ಆ ಕೇಸೇ ವೀಕ್ ಕೇಸ್. ಅದು ಒಳ್ಳೆ ಕೇಸು ಸೋತು ಬಿಟ್ಟ ಮಹಾನುಭಾವ ಅವನು. ಯಾತಕ್ಕೆ? ಯಾರು ವೀಕ್ನೆಸ್ ಇದು? ಕೇಸ್ ಸ್ಟ್ರಾಂಗ್ ಇದೆ, ಇವನು ಪ್ರೆಸೆಂಟೇಷನ್ ಹೋಪ್ಲೆಸ್ ಇದೆ, ಆ ಥರ. ಸೊ ಪಾಂಡಿತ್ಯ ಅನ್ನೋದು ಅವ್ರು ಗಳಿಸ್ಬೋದು, ಆ ಜ್ಞಾನ ಗಳಿಸಕ್ಕೆ ಬರೋದಿಲ್ಲ, ಸ್ವರೂಪಯೋಗ್ಯತೆ ಇದ್ದರೆ ಮಾತ್ರ ಬರೋದು. ಹೌದು, ಹೋಗಿರಿ ಅಂತ ಕಳಿಸ್ತೀನಿ, ನೀವು ಹೋಗಿರಿ ಅಂತೇಳಿ. ವಾಯುದೇವ್ರ ಮಾತು ಕೇಳಲೇಬೇಕು ಅವರು. ಅವರೇ ಮಫ್ತಿಯಲ್ಲಿದ್ದಾಗ ಅಷ್ಟೇ, ಮಫ್ತಿ ಆಫೀಸರ್ ಬಂದಿದ್ದಾರೆ ಅಷ್ಟೇ, ಅವ್ರಿಗೆ ಗೊತ್ತು ಮಫ್ತಿಯವರು ಅಂತೇಳಿ. ಅದು ಆಫೀಸರ್ ತಾನು ಅಲ್ಲ ಅಂತ ಗೊತ್ತರೆ ಬಜೆಟ್ ಆಗುತ್ತೆ. ಅವ್ರಿಗೆ ಜ್ಞಾನ ಇತ್ತು ಆದ್ದರಿಂದ ಹೇಳ್ತಿದ್ರು ಅಷ್ಟೆ. ಬರೋದಿಲ್ಲ, ಅದೇ ಹೇಳಿ, ಅದು ಅನುಸಂಧಾನ ಇದ್ದಾಗ ಬರೋದಿಲ್ಲ. ತತ್ರಾಪಿ ವಿಷ್ಣುಮೇ ವಾಸೋ ನಮೇನ್ನಾನ್ಯಂ ಕಥಂಚನ ಆಗ್ನೇಯೈ ವಾಸ್ತ್ರದೇವಾಂಶ್ಚ ಪ್ರೇಷಯಾಮಾಸನಾರ್ಥನಾಥ್. ಇದಿಷ್ಟು ಭೀಮಸೇನ ಭಾಗವತ ಧರ್ಮದ ಬಗ್ಗೆ ಆಲ್ ಡೀಟೇಲ್ಸ್ ಕೊಟ್ಟಾಗ ಈ ಆ್ಯಂಗಲಲ್ಲೇ ನೋಡ್ತಾ ಹೋಗ್ಬೇಕು. ಮುಂದೆ ಯಾವುದೇ ಭೀಮನ ಪಾತ್ರ ನೋಡಬೇಕಾದ್ರೆ ಈ ಬ್ಯಾಕ್ಗ್ರೌಂಡಲ್ಲಿ ನೋಡಬೇಕು, ಗೊತ್ತಾಯ್ತು? ಅವಾಗ ಯಾವ ಗಾಂಧಾರ ನಮಸ್ಕಾರ ಮಾಡ್ತಾರೆ ಭೀಮಸೇನದೇವರು ಯುದ್ಧ ಮುಗಿದ ಮೇಲೆ. ಯಾಕೆ ಮಾಡಿದ್ರು? ಉತ್ತರ ಇಲ್ಲಿದೆ, ಗೊತ್ತಾಯ್ತಾ? ಆದರೆ ಮಾತು ಒಪ್ಪಲಿಲ್ಲ, ಹೇಳಿದ್ದು ಅದರ ಧರ್ಮನೇ ಮಾಡಿದ್ದೇನೆ ಅಂತೇಳಿ ಅದನ್ನು ಒಪ್ಪಲಿಲ್ಲ. ಯಾಕೆಂತ ಜ್ಞಾನ ಅದು. ಇದು ಆಚಾರ, ಅದು ವಿಚಾರ. ವಿಚಾರದ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಇವರೊಬ್ಬರೇ ಆ ರೀತಿ ಇದ್ರ ಅಂತ ಇನ್ನೊಬ್ರು ಇದ್ದಾರೆ. ಅನ್ವೇನಮೇವ ತದ್ಧರ್ಮೇ ಕೃಷ್ಣೈಕ ಸಂಸ್ಥಿತ ಸದಾ. ಈ ರೀತಿ ಇದ್ದು ಗಂಡಸರು ಇವರೊಬ್ಬರಾದ್ರೆ, ಹೆಂಗಸರಲ್ಲಿ ಯಾರಿದ್ರು ಅಂದರೆ ದ್ರೌಪದಿ ದೇವಿ ಮಾತ್ರ ಹಾಗಿದ್ರು. ಬಹಳ ರುಜುಗಳು, ಇಬ್ಬರು ರುಜುಗಳಾದ್ರಿಂದ ಅವರು ಧರ್ಮ ತಪ್ಪಲೇ ಇಲ್ಲ. ಅನು ಏನಂ ಏವ ತದ್ಧರ್ಮೇ ಕೃಷ್ಣ ಏಕ ಸಂಸ್ಥಿತ ಸದಾ ಅಂತೇಳಿ ಯಾವಾಗಲೂ ಕೂಡ. ಒಮ್ಮೊಮ್ಮೆ ಮಾಡ್ತಾನೆ, ಒಮ್ಮೊಮ್ಮೆ ಸಂಧ್ಯಾನೆ ಮಾಡ್ತಾನೆ, ಅವನೇನಂತ ಕರೆಯಲ್ಲ, ಸಂಧ್ಯಾನೆ ಬಿಟ್ಟವನು ಅಂತಾನೆ ಹೆಸರು. ಒಮ್ಮೊಮ್ಮೆ ಮಾಡ್ತಾನೆ, ಮಾಡೋದಿಲ್ಲ ಅಂತಾನೆ ಅರ್ಥ. ಒಂದೇ ಒಮ್ಮೊಮ್ಮೆ ಸತ್ಯ ಹೇಳ್ತಾರೆ, ಸುಳ್ಳ ಅಂತ ಪ್ರೂವ್ ಆದಾಗ ಲೆಕ್ಕ ಅಲ್ಲಿ. ಒಮ್ಮೊಮ್ಮೆ ಸತ್ಯ ಹೇಳ್ತಾರೆ ಯಾರು ಅರ್ಥ? ಬಿಕ್ಕಟ್ಟು ಅಂತ ಹೇಳೋದಿಲ್ಲ ಅರ್ಥ. ಒಮ್ಮೊಮ್ಮೆ ಮಾಡಿಬಿಡುತ್ತೆ, ಮಾಡೋದಿಲ್ಲ ಅಂತಾನೆ ಅರ್ಥ. ಆದರೆ ಇವರು ಹಾಗೆ ಸದಾ ಎರಡು ಸದಾ ಶುದ್ಧೇ ಭಾಗವತ ಧರ್ಮೇ ನಿರತೋ. ನಿರತ ಅಂದ್ರೆ ಒಂದೇ, ಸದಾ ಅಂದ್ರು ನಿರತ, ಯಾವಾಗಲೂ ಅಂತ. ಸದಾ ಯಾವಾಗಲೂ. ದ್ರೌಪದಿ ಹಾಗೆ ಇಟ್ಟಿತ್ತು. ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದೆಲ್ಲ ನಾಳೆ. ಇದೆಲ್ಲ ತಾತ್ಮೇಲೆ ಓದೋದ ಗೊತ್ತಾಗೋದಿಲ್ಲ. ಆದ್ದರಿಂದ ಎಷ್ಟೇ ಪಾಂಡಿತ್ಯ ಇದ್ರೆ ಕೆಲಸಕ್ಕೆ ಬರೋದಿಲ್ಲ, ಕರ್ತವ್ಯ ಪ್ರಜ್ಞೆ ಹೋಗ್ಬಿಡೋದು.